ಈ ಒಂದು ಕ್ರೀಡಾಕೂಟದ ಮುಖ್ಯ ಹಿತೈಷಿಗಳು ಆಯೋಜಕರೊಬ್ಬರಾಗಿರುವಂತಹ ಮ್ಯಾಗ್ನೋಲಿಯಾ ಪ್ರವೀಣ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ವೇದಿಕೆಗೆ ಅವರನ್ನು ಕೂಡ ಆಹ್ವಾನಿಸುತ್ತಿದ್ದೇವೆ. ಅದೇ ರೀತಿ ಲೀಲಾ ಕಾನ್ನ ಗಿರೀಶ್ ಅವರನ್ನು ನಮ್ಮ ಆಯೋಜಕರು ವೇದಿಕೆಗೆ ಬರಮಾಡಿಸಿಕೊಳ್ಳಬೇಕು. ಕ್ರೀಡಾಕೂಟಕ್ಕೆ ಸಹಕಾರವನ್ನು ನೀಡಿದಂತಹ ಗಿರೀಶ್, ಅದೇ ರೀತಿ ಹೆರಿಟೇಜ್ ನ ಅಬೀರ್ ಅವರನ್ನು ವೇದಿಕೆಗೆ ಬರಮಾಡಿಸಿಕೊಳ್ಳಬೇಕು. ಹಲೋ ಹಲೋ ಫೈನಲ್ ಪಂದ್ಯಾಟದ ಉದ್ಘಾಟನೆ ಮುಕ್ತಾಯಗೊಂಡಿದೆ. ಈಗ ಆರಂಭಿಕ ದಾಂಡಿಗರಾಗಿ ಶಾಂಶು ಹಾಗೂ ಗಣೇಶ್ ಅವರು ಆರಂಭಿಕರಾಗಿ ಈ ಒಂದು ಕ್ರೀಡಾಕೂಟದ ಮುಖ್ಯ ಹಿತೈಷಿಗಳಾಗಿರುವಂತಹ ಲೀಲಾ ಖಾನ್ನ ಗಿರೀಶ್ ಅವರನ್ನು ನಮ್ಮ ಆಯೋಜಕರಾದಂತಹ ಸಂಪತ್ ರವರು ಬರಮಾಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇನೆ. ಲೀಲಾ ಖಾನ್ ಗಿರೀಶ್ ಅವರನ್ನು ವೇದಿಕೆ ಹತ್ತ ಬರಮಾಡಿಸಿಕೊಳ್ಳಬೇಕು. ಹಲೋ ಹಲೋ ಮೈಕ್ ಚೆಕ್. ಹಲೋ ಫೈನಲ್ ಪಂದ್ಯಾಟ ಇದೆ ಈಗ ಮೈದಾನದಲ್ಲಿ. ಈ ಒಂದು ಪಂದ್ಯಾಟದ ಮುಖ್ಯ ತೀರ್ಪುಗಾರರಾಗಿ ಮದನ್ ಮಡಿಕೇರಿ, ಅದೇ ರೀತಿ ಸಹ ತೀರ್ಪುಗಾರರಾಗಿ ಸ್ವರೂಪ್ ರವರು, ಪಂದ್ಯಾವಳಿ ತೀರ್ಪುಗಾರರಾಗಿ ಕಾರ್ತಿಕ್, ಅದೇ ರೀತಿ ಸ್ಕೋರ್ ಬೋರ್ಡ್ ನಲ್ಲಿ ಎಮ್ನೆಂಟ್ ಸ್ಪೋರ್ಟ್ಸ್ ನ ಅರಾಫತ್, ಛಾಯಾಗ್ರಾಹಕರಾಗಿ ಎಮ್ನೆಂಟ್ ಸ್ಪೋರ್ಟ್ಸ್ ನ ನೌಜಲ್, ಆಸೆಫ್, ರಾಜೆ, ಅದೇ ರೀತಿ ಕ್ರಿಕ್ಸೇನಲ್ಲಿ ಪಂದ್ಯಾಟ ಪ್ರಾರಂಭ. ಪ್ರಥಮ ಓವರ್ನ ಚಾಲ್ತಿಯಲ್ಲಿ ಅನಿಲ್
ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 4 ರನ್ನುಗಳು. ಈ ಒಂದು ಕ್ರೀಡಾಕೂಟದ ಅತಿಥಿಗಳಾಗಿ ಆಗಮಿಸಿರುವಂತಹ ಟೌನ್ ಪ್ಲಾನಿಂಗ್ ಇಂಜಿನಿಯರ್ ಶೇಖ್ ಆಸಿಫ್, PWD ಇಂಜಿನಿಯರ್ ಅರ್ಬಾಜ್ ರವರನ್ನು ವೇದಿಕೆಯತ್ತ ಬರಮಾಡಿಸಿಕೊಳ್ತಾ ಇದ್ದೇವೆ. ಆಯೋಜಕರವರನ್ನು ವೇದಿಕೆ ಬರಮಾಡಿಕೊಳ್ಳಬೇಕು. ಅದೇ ರೀತಿ ಲೀಲಾಕಾನ್ನ ಗಿರೀಶ್ ಅವರನ್ನು ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಕ್ರೀಡಾಕೂಟದ ಹಿತೈಷಿಗಳು ಹೆರಿಟೇಜ್ನ ಅಭಿ, ದ್ವಿತೀಯ ಓವರ್ನ ಚಾಲ್ತಿಗಾಗಿ ತಂಡದ ವೇಗಿ ಅಫ್ರೋಜ್ ಅವರು ತಯಾರಿಯಲ್ಲಿ. ಅಫ್ರೋಜ್ ಟು ಶಂಸು. ರಿವರ್ಸ್ ಮುಖಾಂತರ ಈ ಬಾರಿ ಬೌಂಡರಿ ಎತ್ತ ಚೆಂಡು. ಅತಿ ಕಲಾತ್ಮಕ ಶೈಲಿಯ ಹೊಡೆತ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ನಮ್ಮ ಅಫಿಷಿಯಲ್ ಪಾರ್ಟ್ನರ್ ಹೋಮ್ ಸಿನಿಮಾಸ್ ಮೈಸೂರು, ಚಾಂಪಿಯನ್ ಟ್ರೋಫಿಯ ದಾನಿಗಳು ಥ್ಯಾಂಕ್ಸ್ ವಿರಾಜ್ಪೇಟ್, ವಿಕೆಟ್ ಟೇಕರ್ ಚಾಣಕ್ಯ ಕೋಚಿಂಗ್ ಸೆಂಟರ್, ಸೀನಿಯರ್ ಪ್ಲೇಯರ್ ಇರ್ಷಾದ್ REF ಕ್ರಿಕೆಟರ್, ಬೆಸ್ಟ್ ಫೀಲ್ಡರ್ ಅವಾರ್ಡ್ ಶಾಬು, ಮೆಡಲ್ ಸಬಾಸ್ಟಿನ್ ಚಯ್ಯ. ವಿರಾಜಪೇಟೆಯಲ್ಲಿ ಬಾಡಿಗೆ ಮನೆಗಳಿಗಾಗಿ ಬೌಂಡರಿ ಲೀಲಾಕಾನ್ ಬೌಂಡರಿ, ಹೈಯೆಸ್ಟ್ ಬೌಂಡರಿ ಟೀಮ್ ಸ್ಪಿರಿಟ್, ಟೀಮ್ ಮೊಮೆಂಟೋ ಮಾದಂಡ ತಿಮ್ಮಯ್ಯ, ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್, ಪ್ರಗತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು. Best wicket keeper sponsored by Praveen Arvind, Magnolia Resort, Fair Play Award ರಫೀಕ್ ಬೊಂಬಾಯ್ಸ್. ಪ್ರತಿ ಪಂದ್ಯದಲ್ಲೂ ಕೂಡ ಪ್ರವೀಣ್ ಹಾಗೂ ಈಶ್ವರ್ RCB ವತಿಯಿಂದ ಪಾರಿತೋಷಕ. ಬೆಸ್ಟ್ ಬೌಲರ್ ಸಂತೋಷ್ ಅಂಡ್ ಸುಬೈರ್, ಬೆಸ್ಟ್ ಕ್ಯಾಚ್ ಶಿನೋಜ್, ಸ್ಟೈಲಿಶ್ ಪ್ಲೇಯರ್ ನಿಖಿಲ್ ಬೋಪಯ್ಯ, ಅಪ್ಕಮಿಂಗ್ ಪ್ಲೇಯರ್ ಸೃಜನ್ ಶೆಟ್ಟಿ, ವರುಣ್ ಶೆಟ್ಟಿ, ಹೈಯೆಸ್ಟ್ 6 ಅಫ್ರೀದಿ ಫ್ರಾನ್ಸ್, ಬೆಸ್ಟ್ ಬ್ಯಾಟ್ಸ್ಮನ್ ಲಿನಿ ಕುಂಜು, ಬೆಸ್ಟ್ ಆಲ್ರೌಂಡರ್ ಆನಂದ್ SBI. ಬೌಂಡರಿ ಎತ್ತ ಚೆಂಡು ಸಾಗಿದೆ. 4 ರನ್ನುಗಳಾಗಿರಲಿ, ಯಾವುದೇ ಸಂಭವವಿಲ್ಲ. ಲೀಲಾಕಾನ್ ಕಮಾಲ್ ಬೌಂಡರಿ. ಮ್ಯಾನ್ ಆಫ್ ದಿ ಸೀರೀಸ್ ಅಂಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಚೇತನ್ ಶಿವಪ್ಪ, ವಿಕೆಟ್ ಸ್ಪಾನ್ಸರ್ ಮುನೀರ್, ಬ್ಲಾಕ್ ಅಂಡ್ ವೈಟ್ ಮೆನ್ಸ್ ಕ್ಲಬ್ ನಾಪೋಕ್ಲು, ಲಾಂಗೆಸ್ಟ್ 6 ಚೇತನ್, ಹೈಯೆಸ್ಟ್ ವಿಕೆಟ್ ಟೇಕರ್ ಮೆನ್ಸ್ ಕ್ಲಬ್, ಬೆಸ್ಟ್ ಕ್ಯಾಪ್ಟನ್ ಅಚ್ಚು, ಚೀಕು ಕಮಾಲ್ ಕ್ಯಾಚ್ ಶ್ರೀಕಾಂತ್ ಶೆಟ್ಟಿ, DRP ಗೇಮ್ ಚೇಂಜರ್ DRP ರಾಜ್ ಗಣೇಶ್ ಅವರು ಬಾರಿಸುತ್ತಿರುವಂತಹ ಪ್ರತಿಯೊಂದು ಮ್ಯಾಕ್ಸಿಮಮ್ಗಳಿಗೆ 500 ನಗದನ್ನು ಕೂಡ ನೀಡಲಾಗಿದೆ ಇಂದು. Official costume partner Abhishek, super striker of the match ಕ್ಯಾಟ್ ಕೊಡಗು. ಮತ್ತೆ ಬೌಂಡರಿ ಎತ್ತ ಚೆಂಡು. 4 ರನ್ನುಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. 4 ರನ್ನುಗಳ ಸೇರ್ಪಡೆ. ನೀರಿನ ವ್ಯವಸ್ಥೆ ಹಾಗೂ ಹಿತೈಷಿಗಳಾಗಿ ನಮ್ಮೊಂದಿಗೆ ಸಹಕಾರ ನೀಡಿದವರು ಅಕ್ವಾ ಕೂರ್ಗ್ನ ಮೊಯಿನ್ ರವರು, ಸ್ಟೇ ಪಾರ್ಟ್ನರ್ ರೀಜೆನ್ಸಿ ಲಾಡ್ಜ್, ಡಿಸಿಪ್ಲಿನ್ ಪ್ಲೇಯರ್ ಸೈದು, ದುಬೈ ಎವ್ರಿ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಹಿಲ್ ಬ್ಲೂಮ್ಸ್ ಹಾಸ್ಪಿಟಲ್ ವಿರಾಜ್ಪೇಟ್. ಕ್ರೀಡಾಕೂಟಕ್ಕೆ ದಿ ಡ್ಯಾನ್ಸ್ ರೆವಲ್ಯೂಷನ್ ಸಹ ಪ್ರಾಯೋಜಕರಾಗಿ ಏಷ್ಯನ್ ಹಾರ್ಡ್ವೇರ್, ಅಕ್ಯೂಬ್, ಶ್ರೀ ನಂದಿ ಜ್ಯುವೆಲರ್ಸ್, ಚಾಣಕ್ಯ ಕೋಚಿಂಗ್ ಸೆಂಟರ್, GRP ಹಾಗೂ ಲೀಲಾಕಾನ್. ಅತಿ ಕಲಾತ್ಮಕ ಶೈಲಿಯ ದಾಳಿ. ವಿರಾಜಪೇಟೆಯ ಸಡಗರ ಸಂಭ್ರಮದ ಕ್ಷಣ. ಕೊಡಗು ಜಿಲ್ಲೆಯ ನಾಡ ಹಬ್ಬದಂತೆ ಮಾರ್ಪಾಡಾಗಿದೆ VPL ಸೀಸನ್ 4ನ ಫೈನಲ್ ಕ್ಷಣಗಳು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವಂತಹ ನಾಡು ವಿರಾಜಪೇಟೆ. ಹಲವಾರು ಹೆಸರುಗಳಿಗೆ ಹೆಸರುವಾಸಿಯಾಗಿರುವ ಕೊಡಗು ಜಿಲ್ಲೆಯ ಕ್ರಿಕೆಟ್ ಕಾಶಿ ವಿರಾಜಪೇಟೆಯಲ್ಲಿ VPL ಸಡಗರ ಸಂಭ್ರಮದ ಫೈನಲ್ ಪಂದ್ಯ. ಅಫ್ರೋಜ್ ಗೋವಾ ಲೀಗ್ನಲ್ಲಿ ಕರುನಾಡು ತಂಡವನ್ನು ಪ್ರತಿನಿಧಿಸಿರುವ ಜಿಲ್ಲೆಯ ಯುವ ಕ್ರೀಡಾಪಟು. ಸ್ಟ್ರೈಕ್ನಲ್ಲಿ ಕೊಡಗು ಜಿಲ್ಲೆಯ ಲಿಟಲ್ ಮಾಸ್ಟರ್ ಶಂಶು. ಮತ್ತೆ ಅಮೋಘವಾದ ದಾಳಿ. ಅಗಲ ಚೆಂಡು, ಸರಕಾರಿ ರನ್ನುಗಳೆನ್ನುವಂತಹ ಚಿಹ್ನೆ. ಮಸೀದಿ ಹಾಗೂ ಚರ್ಚ್ನ ಬಳಿ ಕೈ ತೋರಿಸುತ್ತಿರುವ ತೀರ್ಪುಗಾರರು. ತಂಡಕ್ಕೆ ಇತರ ರನ್ನುಗಳೆನ್ನುವಂತಹ ಚಿಹ್ನೆ. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ ದ್ವಿತೀಯ ಓವರ್ ಚಾಲ್ತಿಯಲ್ಲಿ 15 ರನ್ನುಗಳು. ಆಕರ್ಷಕವಾದ ದಾಳಿ. ಪ್ರತಿ ಪಂದ್ಯದಲ್ಲೂ ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ವಿರಾಜಪೇಟೆಯಲ್ಲಿ ನೂತನವಾಗಿ ಪ್ರಾರಂಭವಾಗ್ತಿರುವ ಸ್ಪೋರ್ಟ್ಸ್ ವರ್ಲ್ಡ್ ಅನ್ಸಾಫ್ ರವರ ವತಿಯಿಂದ ನೀಡಲಾಗ್ತಾ ಇದೆ. ಅತಿ ಹೆಚ್ಚು ಮ್ಯಾಕ್ಸಿಮಮ್ ಬಾರಿಸುವಂತ ಕ್ರೀಡಾಪಟುವಿಗೆ ಅನ್ಸಾಫ್ ರವರು 2000 ನಗದು. ಅದೇ ರೀತಿ ಕ್ವಾಲಿಫೈಯರ್, ಎಲಿಮಿನೇಟ್, ಇದೀಗ ಫೈನಲ್ ಪಂದ್ಯದಲ್ಲೂ ಕೂಡ ಪ್ರತಿಯೊಂದು ಮ್ಯಾಕ್ಸಿಮಮ್ ಗಳಿಗೆ DRP ರಾಜ್ ಗಣೇಶ್ ಅವರ ವತಿಯಿಂದ 500 ನಗದು.
ಕ್ರೀಡಾಕೂಟದ ನಮ್ಮ ಮುಖ್ಯ ಹಿತೈಷಿಗಳು, ಕ್ರೀಡಾಕೂಟಕ್ಕಾಗಿ ಸಹಕಾರ ನೀಡಿದಂತವರು ಚಾಣಕ್ಯ ಕೋಚಿಂಗ್ ಸೆಂಟರ್, ಹೋಮ್ ಸಿನಿಮಾಸ್ ಈ ಒಂದು ಕ್ರೀಡಾಕೂಟದ ಪ್ರಮುಖ ಪ್ರಾಯೋಜಕರು, ಕರುನಾಡಿನ ನಂಬರ್ 1 ಹೋಮ್ ಥಿಯೇಟರ್ ತಯಾರಕರು, ಕೊಡಗು ಜಿಲ್ಲೆಯ ಕಡಂಗ ನಿವಾಸಿಯಾಗಿರುವ ಕೇಬಲ್ ಬಶೀರ್ ಅವರ ಮನೆಯಲ್ಲಿ ಕರುನಾಡಿನ ಖ್ಯಾತ ಚಲನಚಿತ್ರ ನಟರಾಗಿರುವ ಕುರಿ ಪ್ರತಾಪ್, ಅದೇ ರೀತಿ ಡಿ ಬಾಸ್ ದರ್ಶನ್ ರವರ ಮನೆಯಲ್ಲಿ ಹಾಗೂ ಹಲವಾರು ಗಣ್ಯರ ಮನೆಯಲ್ಲಿ ಎಂದು ಹೋಮ್ ಥಿಯೇಟರ್ ತಯಾರಿಸಿಕೊಟ್ಟಿರುವಂತಹ ಹೋಮ್ ಸಿನಿಮಾಸ್ ಕ್ರೀಡಾಕೂಟದ ಪ್ರಮುಖ ಪ್ರಾಯೋಜಕರು. ಸಹ ಪ್ರಾಯೋಜಕರಾಗಿ ಶ್ರೀ ನಂದಿ ಜ್ಯುವೆಲರ್ಸ್ ವಿರಾಜ್ಪೇಟ್, ದೇಶದ ಹೆಮ್ಮೆಯ ಚಲನಚಿತ್ರ ನಟಿ ರಶ್ಮಿಕಾ ಮಂದಣ್ಣ. ಈ ಒಂದು ಕ್ರೀಡಾಕೂಟದ ತೀರ್ಪುಗಾರರಿಗೂ ಅದೇ ರೀತಿ ಪ್ರತಿ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಸ್ಪೋರ್ಟ್ಸ್ ವರ್ಲ್ಡ್ ವಿರಾಜ್ಪೇಟ್ ಹಾಗೂ ಮಡಿಕೇರಿ ಇವರ ವತಿಯಿಂದ ಇದೀಗ ಅನೀಶ್ ಅವರ ದಾಳಿ ಮುಂದುವರಿತಾ ಇದೆ. ಅನೀಶ್ ಟು ಶಂಶು ಫೈನಲ್ ಪಂದ್ಯದ ಕ್ಷಣ ಮೈದಾನದಲ್ಲಿ. ಚುರುಕಿನ ಹೊಡೆತ, ಪ್ರಬಲ ಹೊಡೆತ, ಸಿಂಗಲ್ ರನ್ ಗಳಿಕೆ ಮಾತ್ರ. ಕ್ರೀಡಾಕೂಟದ ಫೈನಲ್ ಪಂದ್ಯದ ಮುಖ್ಯ ಆಕರ್ಷಣೆಯಾಗಿ ಕರುನಾಡಿನ ಹೆಮ್ಮೆಯ ತೀರ್ಪುಗಾರರು ಸ್ಟೈಲಿಶ್ ತೀರ್ಪುಗಾರ ಮದನ್ ಮಡಿಕೇರಿ, ಸಹ ತೀರ್ಪುಗಾರನಾಗಿ ಸ್ವರೂಪ್. ಚುರುಕಿನ ಹೊಡೆತ ಮತ್ತೆ ರಕ್ಷಣಾತ್ಮಕ ರೀತಿಯಲ್ಲಿ. ಕೊಡಗು ಜಿಲ್ಲೆಯ ಕ್ರಿಕೆಟ್ ಕ್ರೀಡಾ ಹಬ್ಬ, ಕೊಡಗು ಜಿಲ್ಲೆಯ ಕ್ರಿಕೆಟ್ ಕಾಶಿ, ಕೊಡಗು ಜಿಲ್ಲೆಯ ಈಡನ್ ಗಾರ್ಡನ್ ಎಂದು ಹೆಸರುವಾಸಿ ಪಡೆದುಕೊಂಡಿರುವಂತಹ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆ ಮೈದಾನದಲ್ಲಿ ವಿಪಿಎಲ್ ಕಲರವ ಸಡಗರ ಸಂಭ್ರಮದಲ್ಲಿ ರಾಯಲ್ ಫ್ರೆಂಡ್ಸ್ ಹಾಗೂ ಟೀಮ್ ಸ್ಪಿರಿಟ್, ಹಾಲಿ ಚಾಂಪಿಯನ್ ಟೀಮ್ ಸ್ಪಿರಿಟ್ ತಂಡ, ಪ್ರಥಮ ವರ್ಷ ಚಾಂಪಿಯನ್ ಆದಂತಹ ತಂಡ ಕೌಬಾಯ್ಸ್, ದ್ವಿತೀಯ ವರ್ಷ ಮನ್ನಾ ಸೂಪರ್ ಕಿಂಗ್ಸ್, ಕಳೆದ ವರ್ಷ ಟೀಮ್ ಸ್ಪಿರಿಟ್. ಫೈನಲ್ ಲಕ್ಷಣ ಮೈದಾನದಲ್ಲಿ ಮತ್ತೆ ಅನೀಶ್ ದಾಳಿಯಲ್ಲಿ ಅತಿ ಕಲಾತ್ಮಕ ಶೈಲಿಯ ರಕ್ಷಣಾತ್ಮಕ ರೀತಿಯಾದಂತಹ ಆಟ. ವೇದಿಕೆಯಲ್ಲಿ ಹಲವಾರು ಗಣ್ಯಾತಿ ಗಣ್ಯರು. ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದ ಪ್ರಮುಖ ಹಿತೈಷಿಗಳು ಸುಬೈರ್, ವಿರಾಜಪೇಟೆಯ ಕ್ರೀಡಾ ಪ್ರೇಮಿ. ಸಹಕಾರ ನೀಡಿದಂತಹ ಹಿತೈಷಿಗಳಲ್ಲಿ ಪ್ರಮುಖರು ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದಂತಹ ರಾಜೇಶ್ ಪದ್ಮನಾಭ, ಮೊಹಮ್ಮದ್ ರಾಫೀರ್ ಅವರು, ಅದೇ ರೀತಿ ಪ್ರಗತಿ ವಿದ್ಯಾಸಂಸ್ಥೆ ಮುಖ್ಯಸ್ಥರಾಗಿರುವಂತಹ ಮಾದಂಡ ತಿಮ್ಮಯ್ಯರವರು ಹಾಗೂ ಶ್ರೀ ನಂದಿ ಜ್ಯುವೆಲರ್ಸ್ ವಿರಾಜ್ಪೇಟ್. ಅಕ್ರಮ ಎಸೆತ, ನೋಬಾಲ್ ಎನ್ನುವಂತಹ ತೀರ್ಪು ಬರ್ತಾ ಇದೆ. ಫ್ರೇ ಹಿಟ್ ನ ಸದುಪಯೋಗ ಪಡೆದುಕೊಳ್ತಾ ಇದೆ ಈ ಬಾರಿ. ಫ್ರೇ ಹಿಟ್ ಎನ್ನುವಂತಹ ಚಿಹ್ನೆ. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ ಮೂರನೆಯ ಓವರ್ ಚಾಲ್ತಿಯಲ್ಲಿ 20 ರನ್ಗಳನ್ನು ಬಾರಿಸಿದೆ. ವಿರಾಜಪೇಟೆಯ ಕ್ರಿಕೆಟ್ ಕ್ರೀಡಾ ಹಬ್ಬ ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫೈನಲ್ ಪಂದ್ಯ ಮೈದಾನದಲ್ಲಿ ರಕ್ಷಣಾತ್ಮಕ ರೀತಿಯಾದಂತಹ ಆಟ, ಅತಿ ಕಲಾತ್ಮಕ ಶೈಲಿಯ ದಾಳಿ, ಮತ್ತೊಂದು ಚುಕ್ಕಿ ಎಸೆತ. ಇದರೊಂದಿಗೆ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 20 ರನ್ಗಳನ್ನು ಬಾರಿಸಿದೆ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದ ವೀಕ್ಷಣೆಗಾಗಿ ಜಿಲ್ಲೆಯ ಸರ್ವ ನಾಡಿನಿಂದ ಆಗಮಿಸಿದಂತ, ಅದೇ ರೀತಿ ವಿರಾಜಪೇಟೆಯ ಸರ್ವ
ಕ್ರಿಕೆಟ್ ಕ್ರೀಡಾ ಪ್ರೇಮಿಗಳಿಗೆ ಯೂತ್ ಫ್ರೆಂಡ್ಸ್ ವಿರಾಜ್ಪೇಟ್ ಇವರ ವತಿಯಿಂದ ಹೃದಯದ ಭಾಷೆಯಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೋಮ್ ಸಿನಿಮಾಸ್ ಪ್ರಾಯೋಜಕತ್ವದ ವಿಪಿಎಲ್ ಸೀಸನ್ 4 ನ ಫೈನಲ್ ಕ್ಷಣ ಮೈದಾನದಲ್ಲಿ ಕಾಫಿಯ ನಾಡು ನಮ್ಮ ಕೊಡಗು ಜಿಲ್ಲೆ, ಕ್ರೀಡೆಯ ತವರೂರು ಕೊಡಗು ಜಿಲ್ಲೆ, ಸೈನಿಕರ ನಾಡು ಕೊಡಗು ಜಿಲ್ಲೆ, ದಕ್ಷಿಣದ ಕಾಶ್ಮೀರ ನಮ್ಮ ಕೊಡಗು ಜಿಲ್ಲೆ, ಹಲವಾರು ಹೆಸರುಗಳಿಗೆ ಹೆಸರುವಾಸಿಯಾಗಿರುವ ಕೊಡಗು ಜಿಲ್ಲೆ ಕ್ರಿಕೆಟ್ನ ಕಾಶಿ ಎಂದು ವಿರಾಜಪೇಟೆಯ ಸಂತ ಅನ್ನಮ್ಮ ಮೈದಾನದಲ್ಲಿ ಕಳೆದ 6 ದಿನಗಳಿಂದ ವಿಪಿಎಲ್ ಕಲರವ ಸಡಗರ ಸಂಭ್ರಮದಲ್ಲಿ 7ನೆಯ ದಿನದ ಕೊನೆಯ ಹಂತಕ್ಕೆ ತಲುಪಿದೆ ಪಂದ್ಯ. ಅಫ್ರೋಜ್ ಟು ಶಂಶು, ಯುವ ದಾಳಿಗಾರ, ಯುವ ಅನುಭವಿ ಕ್ರೀಡಾಪಟುವಿಗೆ ಶಂಶೂರ್ ಅವರತ್ತ. ಮತ್ತೆರಡು ರನ್ನುಗಳ ಸೇರ್ಪಡೆ. ಇದರೊಂದಿಗೆ 4ನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 22 ರನ್ನುಗಳು. ವಿರಾಜಪೇಟೆಯ ಕ್ರಿಕೆಟ್ ಕ್ರೀಡಾ ಹಬ್ಬದ ಫೈನಲ್ ಕ್ಷಣ ಮೈದಾನದಲ್ಲಿ ಅಫ್ರೋಜ್ ರವರಿಂದ ಈ ಬಾರಿ ಶಂಶೂರ್ ಅವರತ್ತ ದಾಳಿ. ಗುಟ ರಕ್ಷಣೆಯಲ್ಲಿ ಮಜೀದ್, ಮತ್ತೆ ಚುರುಕಿನ ಹೊಡೆತಕ್ಕೆ ಯತ್ನ, ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ. ಲೀಲಾ ಖಾನ್ ಕಮಾಲ್ ಬೌಂಡರಿ. ಹೋಮ್ ಸಿನಿಮಾಸ್ನ ಬಾಲ್ ಸ್ಟಾಪರ್ ಅನ್ನು ಚುಂಬಿಸಿದ ಚೆಂಡು. 4 ರನ್ನುಗಳ ಸೇರ್ಪಡೆ. ಸರ್ವ ರೀತಿಯಲ್ಲೇ ಸಿದ್ಧಗೊಂಡಿರುವಂತಹ ಅತ್ಯಂತ ಪ್ರಬಲ ಶ್ರೇಷ್ಠ ಮಟ್ಟದ ಕ್ರೀಡಾಕೂಟ ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫೈನಲ್ ಕ್ಷಣ. ವಿಪಿಎಲ್ಗೆ ಸರಿಸಾಟಿಯಾಗಿ ವಿಪಿಎಲ್ ಮಾತ್ರ ಸರ್ವ ಕ್ರೀಡಾ ಪ್ರೇಮಿಗಳ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಿರುವಂತಹ ಅತ್ಯಂತ ಒಗ್ಗಟ್ಟಿನ ಕ್ರೀಡಾಕೂಟ ವಿಪಿಎಲ್ ಕ್ರೀಡಾ ಹಬ್ಬ. ಮತ್ತೆ ರಕ್ಷಣಾತ್ಮಕ ರೀತಿಯಂತ ಆಟ. ಮತ್ತೊಂದು ರನ್ಗಳ ಸೇರ್ಪಡೆ. ಬಲವಾದ ಮನವಿ. ಥರ್ಡ್ ಅಂಪೈರ್ ನತ್ತ ನೀಡಿದ ತೀರ್ಪುಗಾರ ಮದನ್ ಮಡಿಗೇರಿ. ಇದೀಗ ಥರ್ಡ್ ಅಂಪೈರ್ ನತ್ತ ಈ ಒಂದು ತೀರ್ಪನ್ನು ನೀಡಲಾಗಿದೆ. ವಿರಾಜಪೇಟೆಯ ಕ್ರೀಡಾ ಹಬ್ಬ ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ ಸೀಸನ್ 4 ಅತ್ಯಂತ ಕುತೂಹಲಕಾರಿಯಾದಂತಹ ಪಂದ್ಯ ಇದೀಗ ಮೈದಾನದಲ್ಲಿ ಫೈನಲ್ ಕ್ಷಣ. ಸರ್ವ ಕ್ರೀಡಾಭಿಮಾನಿಗಳು ಮೈದಾನದ ಸುತ್ತಭಾಗದಲ್ಲಿ ಪಂದ್ಯದ ವೀಕ್ಷಣೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಶ್ರೇಷ್ಠ ಮಟ್ಟದ ಕ್ರೀಡಾಕೂಟ, ಅತ್ಯಂತ ಪ್ರಬಲ ಆಟಗಾರರೊಂದಿಗೆ ಅತಿ ಹೆಚ್ಚು ಕ್ರೀಡಾ ಪ್ರೇಮಿಗಳ ಸಹಕಾರದೊಂದಿಗೆ ಕಳೆದ 6 ದಿನಗಳಿಂದ ಇದೇ ಮೈದಾನದಲ್ಲಿ ವಿಪಿಎಲ್ ಹಬ್ಬದ ಅತಿ ಆಕರ್ಷಕ ರೀತಿಯಾದಂತಹ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಈಗ ಕೊನೆಯ ದಿನದ ಪಂದ್ಯಾಟ. ತೀರ್ಪುಗಾರರಿಗೆ ಮನವಿ ನೀಡಲಾಗುತ್ತಿದೆ. ಈಗ ತೀರ್ಪುಗಾರರ ತೀರ್ಪು ಔಟ್ ಎಂದು ಘೋಷಣೆ. ವಿಕೆಟ್ ನಷ್ಟ.
ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದ ಮೊದಲ ವಿಕೆಟ್ ನಷ್ಟಗೊಂಡಿದೆ. 4ನೇ ಓವರ್ ಚಾಲ್ತಿಯಲ್ಲಿ ಮೊದಲ ವಿಕೆಟ್ ನಷ್ಟಗೊಂಡು ತಂಡದ ಒಟ್ಟು ಮೊತ್ತ 26 ರನ್ನುಗಳು. ಅಫ್ರೋಜ್ ದಾಳಿಯಲ್ಲಿ ಹೊಸ ದಾಂಡಿಗ ವಿನೋರ್ ಅವರು ಕಣದತ್ತ. ಮತ್ತೆ ರಕ್ಷಣಾತ್ಮಕ ರೀತಿಯಿಂದ ಆಟಕ್ಕೆ ಮುಂದಾಗಿದೆ. 4 ಓವರ್ಗಳ ವಿರಾಮದ ವೇಳೆ ಮತ್ತೊಂದು ವಿಕೆಟ್ ನಷ್ಟ. ದ್ವಿತೀಯ ವಿಕೆಟ್ ನಷ್ಟವಾಗಿದೆ. ಮನವಲ್ಲದ ಓಟ, ಇಲ್ಲದ ರನ್ನನ್ನು ಕದಿಯಲು ಹೋದಂತಹ ದಾಂಡಿಯ ವಿಕೆಟ್ ನಷ್ಟವಾಗಿದೆ. ಟೀಮ್ ಸ್ಪಿರಿಟ್ ತಂಡಕ್ಕೆ ಮೊದಲೆರಡು ಆಘಾತ ಕಂಡಿದೆ. 4 ಓವರ್ಗಳ ವಿರಾಮದ ವೇಳೆ ಎಕ್ವಾಕೋರ್ಗ್ನ ಮೊಯಿನ್ ರವರ ವಾಹನದ ಮುಖಾಂತರ ಮೈದಾನದ ಭಾಗದಲ್ಲಿ ವಿಪಿಎಲ್ ಫೈನಲ್ ಪಂದ್ಯದ ವಿರಾಮದಲ್ಲಿ ನೀರು ಹಾಗೂ ಜ್ಯೂಸ್ಗಳನ್ನು ನೀಡಲಾಗುವುದು ಆಟಗಾರರಿಗಾಗಿ. ಕೊಡಗು ಜಿಲ್ಲೆಯ ಅತಿ ವಿಜೃಂಭಣೆಯ ಕ್ರೀಡಾ ಹಬ್ಬ ಫೈನಲ್ ಕ್ಷಣ ಮೈದಾನದಲ್ಲಿ ಸರ್ವರು ಕೂಡ ಕಾತರದಿಂದ ಕಾದು ಕುಳಿತಿದೆ. ಈ ಬಾರಿಯ ಚಾಂಪಿಯನ್ ತಂಡಕ್ಕಾಗಿ 2 ಬಲಿಷ್ಠ ತಂಡ. ನಾಲ್ಕನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 27 ರನ್ನುಗಳು. ಅಫ್ರೋಜ್ ರವರ ದಾಳಿ. ಶಂಸೂರ್ ಅವರಿಂದ ಚುರುಕಿನ ಹೊಡೆತ, ಬೌಂಡರಿತ್ತ ಸಾಗಿದ ಚೆಂಡು, ಮತ್ತೊಂದು ರನ್ನುಗಳ ಸೇರ್ಪಡೆಯಾಗಿದೆ. 4ನೇ ಓವರ್ ಚಾಲ್ತಿ ತಂಡದ ಒಟ್ಟು ಗಳಿಕೆ ಈಗಾಗಲೇ 2 ವಿಕೆಟ್ ನಷ್ಟದಲ್ಲಿ 28 ರನ್ನುಗಳು. ಬೋರಸಿನ ಪ್ರಬಲ ಹೊಡೆತಕ್ಕೆ ಯತ್ನ ವಿಫಲ, ಅಗಲ ಚೆಂಡು ಎನ್ನುವಂತಹ ಚಿಹ್ನೆ. ಸರ್ಕಾರಿ ರನ್ನುಗಳು ತಂಡಕ್ಕೆ. ಇತರ ರನ್ನುಗಳ ಸೇರ್ಪಡೆ ಕಾಣ್ತಾ ಇದೆ. ಇದರೊಂದಿಗೆ ಉತ್ತಮ ಸ್ಥಿತಿಯಲ್ಲಿ 2 ತಂಡ. 4ನೇ ಓವರ್ ಚಾಲ್ತಿ ತಂಡದ ಒಟ್ಟು ಮೊತ್ತ 29 ರನ್ನುಗಳು. ಇದರೊಂದಿಗೆ 4 ಓವರ್ಗಳ ಮುಕ್ತಾಯ. ಈ ವೇಳೆಗೆ ಇದೀಗ ಎಕ್ವಾಕೋರ್ಗ್ನ ಮೊಯಿನ್ ರವರ ಸಹಕಾರದೊಂದಿಗೆ ಆಟಗಾರರಿಗೆ ಡ್ರಿಂಕ್ಸ್ ಬ್ರೇಕ್ ನೀಡಲಾಗ್ತಾ ಇದೆ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ನಮ್ಮ ಮುಖ್ಯ ಪ್ರಾಯೋಜಕರು ಹೋಮ್ ಸಿನಿಮಾಸ್ ಮೈಸೂರು. ಹೋಮ್ ಸಿನಿಮಾಸ್ ಮೈಸೂರು ಅವರ ಆಫೀಸ್ ಮೈಸೂರಿನಲ್ಲಿ ಯಾರು ಕೂಡ ತೆರಳಿದರೂ ಕೂಡ ಡೆಮೋ ನೀಡಲಾಗುವುದು. ಹೋಮ್ ಥಿಯೇಟರ್ನ ಎಲ್ಲ ರೀತಿಯಾದಂತಹ ಸೌಕರ್ಯಗಳ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನೀಡಲಾಗುವುದು. ಕ್ರೀಡಾಕೂಟಕ್ಕೆ ಚಾಂಪಿಯನ್ ಟ್ರೋಫಿಯ ದಾನಿಗಳು ಚಾಂಕ್ಸ್ ವಿರಾಜ್ಪೇಟ್, ವಿಕೆಟ್ ಟೇಕರ್ ಚಾಣಕ್ಯ ಕೋಚಿಂಗ್ ಸೆಂಟರ್, ಸೀನಿಯರ್ ಪ್ಲೇಯರ್ ಇರ್ಷಾದ್ ಆರಿಯಫ್ ಕ್ರಿಕೆಟರ್, ಬೆಸ್ಟ್ ಫೀಲ್ಡರ್ ಶಾಬು, ಅದೇ ರೀತಿ ಸಬಾಷಿನ್ ಚಯ್ಯ, ಲೀಲಾ ಖಾನ್ ಬೌಂಡರಿ, ಟೀಮ್ ಸ್ಪಿರಿಟ್, ಮಾದಂಡ ತಿಮ್ಮಯ್ಯರವರು, ಪ್ರಗತಿ ವಿದ್ಯಾಸಂಸ್ಥೆಯ ಮುಖ್ಯಸ್ಥರು ಪ್ರವೀಣ್ ಅರವಿಂದ್, ರಫೀಕ್ ಬೊಂಬಾಯ್ಸ್, ಪ್ರವೀಣ್ ಅಂಡ್ ಈಶ್ವರ್, ಸಂತೋಷ್ ಅಂಡ್ ಸುಬೈರ್, ಶಿನೋಜ್, ನಿಖಿಲ್ ಬೋಪಯ್ಯ, ಸೃಜನ್ ಶೆಟ್ಟಿ, ವರುಣ್ ಶೆಟ್ಟಿ, ಅಫ್ರೀದಿ ಫ್ರಾನ್ಸ್, ಲೆನಿ ಕೊಂಚು, ಆನಂದ್ SBI, ದಿ ಡ್ಯಾನ್ಸ್ ರೆವಲ್ಯೂಷನ್, ಬ್ಲಾಕ್ ಅಂಡ್ ವೈಟ್ ಮೆನ್ಸ್ ಕ್ಲಬ್ ನಾಪೋಕ್ಲು, ಚೇತನ್ ಪೂಜಾ ಟ್ರಾವೆಲ್ಸ್ ಬೆಂಗಳೂರು, ಮೆನ್ಸ್ ಕ್ಲಬ್ ವಿರಾಜ್ಪೇಟ್ ಬೆಂಗಳೂರು ಅಂಡ್ ಕೊಚ್ಚಿ ಅಚ್ಚು ಹಾಟ್ಸ್ಪಾಟ್, ಶ್ರೀಕಾಂತ್, DRP ರಾಜ್ ಗಣೇಶ್, ಅಭಿಷೇಕ್ ಹೆರಿಟೇಜ್ ಸ್ಪೋರ್ಟ್ಸ್, ಕ್ಯಾಟ್ ಕೊಡಗು, ಎಕ್ವಾಕೋರ್ಗ್, ರೀಜೆನ್ಸಿ ಲಾಡ್ಜ್, ಅದೇ ರೀತಿ ಹಿಲ್ ಬ್ಲೂಮ್ಸ್ ಹಾಸ್ಪಿಟಲ್, ಸೈದು ದುಬೈ ಹಾಗೂ ಕ್ರೆಡೋ ಮೆಡಿಕಲ್ ಸೆಂಟರ್ ವಿರಾಜ್ಪೇಟ್. ಈ ಎಲ್ಲ ದಾನಿಗಳಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದ ತಿಳಿಸ್ತಾ ಇದ್ದೇವೆ. ವಿರಾಜಪೇಟೆಯ ಕ್ರೀಡಾ ಹಬ್ಬಕ್ಕೆ ಸಹಕಾರವನ್ನು ನೀಡಿರುವಂತಹ ಪ್ರಮುಖ ಸಹ ಪ್ರಾಯೋಜಕರು ದೇಶದ ಹೆಮ್ಮೆಯ ಚಲನಚಿತ್ರ ನಟಿ, ಸಿನಿಲೋಕದ ರಾಣಿ ರಶ್ಮಿಕಾ ಮಂದಣ್ಣ, ಅದೇ ರೀತಿ ಸ್ಪೋರ್ಟ್ಸ್ ವರ್ಲ್ಡ್ ಮಡಿಕೇರಿ, 3 ಸ್ಟಾರ್ ಹೋಟೆಲ್, ಗೆಸ್ಟಲ್ ಹೋಟೆಲ್, ಉಂಬಳ ಮನೆ, ಏಷ್ಯನ್ ಹಾರ್ಡ್ವೇರ್
ಅಕ್ಯೂಬ್, ಶ್ರೀ ನಂದಿ ಜ್ಯುವೆಲರ್ಸ್, ಹೆರಿಟೇಜ್ ಬೋರ್ಡ್ಸ್ ನ ಅಬೀರ್ ಅವರು ಆಯೋಜಕರು ಇರುವಂತಹ ಸಮವಸ್ತ್ರವನ್ನು ಎಲ್ಲಾ ಸೀಸನ್ಗಳಿಂದಲೂ ಕೂಡ ನೀಡಿ ಸಹಕರಿಸುತ್ತಿರುವವರು. ಅದೇ ರೀತಿ ದಿ ಡ್ಯಾನ್ಸ್ ರೆವಲ್ಯೂಷನ್, ಎಕ್ವಾ ಕೂರ್ಗ್, ಅಂಬಿಕಾ ಕನ್ಸ್ಟ್ರಕ್ಷನ್, ಕೂರ್ಗ್ ಗ್ರೀನ್ ಲೀವ್ಸ್, ಅದೇ ರೀತಿ ರಿಜೆನ್ಸಿ ಲಾಡ್ಜ್, ಗಣೇಶ್ ವೈನ್ಸ್, ಮ್ಯಾಗ್ನೋಲಿಯಾ, ಕಾರ್ತಿಕ್ ರಾಜ್ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿದಂತಹ ಪ್ರಮುಖ ಹಿತೈಷಿಗಳು DRP ರಾಜ್ ಗಣೇಶ್, ಲೀಲಾ ಖಾನ್, ಗಿರೀಶ್ ಅವರು, ಚಾಣಕ್ಯ ಕೋಚಿಂಗ್ ಸೆಂಟರ್, ಕ್ಯಾಟ್ ಕೊಡಗು, ಹಿಲ್ ಬ್ಲೂಮ್ಸ್ ಹಾಸ್ಪಿಟಲ್, ಶ್ರೀ ನಂದಿ ಜ್ಯುವೆಲರ್ಸ್, ಕ್ರೆಡೋ ಮೆಡಿಕಲ್ ಸೆಂಟರ್, ಈ ಎಲ್ಲ ದಾನಿಗಳಿಗೆ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಪಂದ್ಯಾಟ ಆದಷ್ಟು ಬೇಗ ಮುಂದುವರಿಸಬೇಕು. ನಾಲ್ಕು ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 29 ರನ್ಗಳು. ಉತ್ತಮವಾದಂತಹ ದಾಳಿ, ಅತಿ ಕಲಾತ್ಮಕ ಶೈಲಿಯ ದಾಳಿ. ಚೌರಕ್ಕಿನ ಹೊಡೆತ, ಬೌಂಡರಿ ಬ್ಯಾಕ್ಗೆ ಬಾರಿಸಿದಂತಹ ಚೆಂಡು, ಮತ್ತೊಂದು ರನ್ಗಳ ಸೇರ್ಪಡೆಯಾಗಿದೆ. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ 30 ರನ್ಗಳನ್ನು ಪ್ರೇರಿಸಿದೆ ತಂಡ. 5ನೇ ಓವರ್ ಚಾಲ್ತಿ. ಅನೀಶ್ ಅವರ ದಾಳಿ. ಅತ್ಯಂತ ಚುರುಕಿನ ಹೊಡೆತ, ಈ ಬಾರಿ ಲೀಲಾ ಖಾನ್ ಕಮಾಲ್ ಬೌಂಡರಿ. ಲೀಲಾ ಖಾನ್ ಕಮಾಲ್ ಬೌಂಡರಿ, ಅತಿ ಆಕರ್ಷಕ ರೀತಿಯಾದಂತಹ ಬೌಂಡರಿ ಬಾರಿಸಿದ ದಾಂಡಿಗ. 5ನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 34. ಚೌರಕ್ಕಿನ ಹೊಡೆತ, ಚೀಕು ಕಮಾಲ್ ಕ್ಯಾಚ್, ಚಾಣಕ್ಯ ವಿಕೆಟ್. ಹೊಸ ದಾಂಡಿಗ ಶಿಯಾಬ್ ರವರು ಆಗಮಿಸಿದ್ದಾರೆ. ಟೀಮ್ ಸ್ಪಿರಿಟ್ ತಂಡದ ಪ್ರಮುಖ ಅಸ್ತ್ರ ಶಿಯಾಬ್. ಈ ಬಾರಿ ದಾಳಿಯಲ್ಲಿ ಅನೀಶ್ ಟು ಶಂಶು. ಫೈನಲ್ ಪಂದ್ಯದ ಕ್ಷಣ ಮೈದಾನದಲ್ಲಿ ಶಂಶು ಸ್ಟ್ರೈಕ್ ನಲ್ಲಿ, ಅನೀಶ್ ಟು ಶಂಶು. ರಕ್ಷಣಾತ್ಮಕ ರೀತಿಯಿಂದ ಆಟ, ಮತ್ತೊಂದು ಸಿಂಗಲ್ ರನ್ ಗಳಿಕೆ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಈ ಒಂದು ಪಂದ್ಯಾಟದಲ್ಲಿ ಚಾಂಪಿಯನ್ ಆಗುವ ತವಕದಲ್ಲಿ 2 ಪ್ರಬಲ ಬಲಿಷ್ಠ ತಂಡ. ಐದನೇ ಓವರ್ ಚಾಲ್ತಿ. ತಂಡದ ಒಟ್ಟು ಮೊತ್ತ 35.
ಸ್ಕೋಪ್ ಮಾಡುವ ಪ್ರಯತ್ನ ಸಫಲತೆ ಇಲ್ಲ. ಕ್ಷೇತ್ರ ರಕ್ಷಕನಿಂದ ಉತ್ತಮವಾದ ಪ್ರಯತ್ನ. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ 5 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಪ್ರಮುಖ 3 ವಿಕೆಟ್ಗಳ ನಷ್ಟದಲ್ಲಿ 35. 5 ಓವರ್ಗಳ ಮುಕ್ತಾಯ. DJ Ashish Mix. 6ನೇ ಓವರ್ನ ಪ್ರಾರಂಭ. ರಾಯಲ್ ಫ್ರೆಂಡ್ಸ್ ತಂಡದ ಪ್ರಮುಖ ದಾಳಿಗಾರ ಅನಿಲ್ ದೇವಯ್ಯ ದಾಳಿಯಲ್ಲಿ. ಸ್ಟ್ರೈಕ್ನಲ್ಲಿ ಶಂಶು. ಸರ್ಕಾರಿ ರನ್ನುಗಳು ಅಗಲವಾದ ಎಸೆತ ಎನ್ನುವಂತಹ ತೀರ್ಪು ಪ್ರಮುಖ ತೀರ್ಪುಗಾರ ಮದನ್ ಮಡಿಕೇರಿರವರಿಂದ. ಸುಜಯ್ ಸುಜಯ್ ಸ್ವರೂಪ್. ಪಂದ್ಯಾಟ ಅತ್ಯಂತ ಕುತೂಹಲದಲ್ಲಿ ಸಾಗ್ತಾ ಇದೆ. ಚೋರಕ್ಕಿನ ಹೊಡೆತ ಬೌಂಡರಿ ಬಾಕೆ ಬಾರಿಸಿದಂತಹ ಚೆಂಡು. ಅತಿ ಕಲಾತ್ಮಕ ಶೈಲಿಯ ಕ್ಷೇತ್ರ ರಕ್ಷಣೆ. ಮತ್ತೊಂದು ರನ್ ಗಳಿಕೆ. ಸಹಸ್ರಾರು ಕ್ರೀಡಾ ಪ್ರೇಮಿಗಳು ಮೈದಾನದ ಸುತ್ತುಭಾಗದಲ್ಲಿ ಕೂಡ ಕಿಕ್ಕಿರಿದು ಸೇರಿರುವಂತಹ ಕ್ರೀಡಾ ಪ್ರೇಮಿಗಳಿಗೆ ವಿಪಿಎಲ್ ಕ್ರೀಡಾ ಹಬ್ಬದ ವೀಕ್ಷಣೆಗಾಗಿ, ಫೈನಲ್ ಪಂದ್ಯದ ವೀಕ್ಷಣೆಗಾಗಿ ಇರದೆ ಪೂರಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಒಂದು ಪಂದ್ಯದಲ್ಲಿ ಚಾಂಪಿಯನ್ ಆಗುವ ತಂಡಕ್ಕೆ ವಿರಾಜಪೇಟೆಯ ಸಂಕೇತ ಕ್ಲಾಕ್ ಟವರ್ ನೀಡಲಾಗ್ತಾ ಇದೆ ನೆನಪಿನ ಕಾಣಿಕೆ ಟ್ರೋಫಿಯ ಮುಖಾಂತರ. ರಕ್ಷಣಾತ್ಮಕ ರೀತಿಯಾದಂತಹ ಆಟ. ಮಾತೆ ಚೌರಕ್ಕಿನ ಕ್ಷೇತ್ರ ರಕ್ಷಣೆ. ಮತ್ತೊಂದು ರನ್ಗಳ ಸೇರ್ಪಡೆಯಾಗಿದೆ. ಫೈನಲ್ ಪಂದ್ಯದ ಕ್ಷಣ. ಈ ಒಂದು ಪಂದ್ಯದಲ್ಲಿ ಮ್ಯಾಕ್ಸಿಮಮ್ ಬಾರಿಸುವ ಪ್ರತಿಯೊಂದು ಕ್ರೀಡಾಪಟುವಿಗೆ DRPR ರಾಜ್ ಗಣೇಶ್ ಅವರ ವತಿಯಿಂದ 500 ನಗದು ನೀಡಲಾಗುತ್ತೆ. ಯಾವುದೇ ಮ್ಯಾಕ್ಸಿಮಮ್ಗಳು 6ನೇ ಓವರ್ ತನಕ ಕಂಡು ಬಂದಿಲ್ಲ. ಬೌಂಡರಿ. ಲೀಲಾ ಖಾನ್ ಕಮಾಲ್ ಬೌಂಡರಿ ಎತ್ತ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ತೀರ್ಪುಗಾರರ ತೀರ್ಮಾನಕ್ಕಾಗಿ ಕಾಯ್ತಿದೆ. ಥರ್ಡ್ ಅಂಪೈರ್ ನತ್ತ ಮತ್ತೆ ಕೈ ಚಾಚಿದೆ ಬೌಂಡರಿಯ ವೀಕ್ಷಣೆಗಾಗಿ. ನಾಲ್ಕು ರನ್ಗಳಾಗುವ ಸಂಭವವನ್ನು ವಿರಾಜ್ ಭಾಯ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫೈನಲ್ ಕ್ಷಣದಲ್ಲಿ ಈ ಒಂದು ಚೆಂಡಿನಲ್ಲಿ ಬೌಂಡರಿ ಹೌದಾ ಅಲ್ಲವಂತ ವೀಕ್ಷಣೆಗಾಗಿ ಅತಿ ಆಕರ್ಷಕವಾದಂತಹ ಸೇವ್. ಬೌಂಡರಿ ಇಲ್ಲ, ಉತ್ತಮವಾದಂತಹ ಒಂದು ಸೇವ್ ಮಾಡಿದಂತಹ ಕ್ಷೇತ್ರ ರಕ್ಷಕ. ಆರನೆಯ ಓವರ್ನ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 41 ರನ್ನುಗಳು. ವಿರಾಜಪೇಟೆಯ ಕ್ರೀಡಾ ಹಬ್ಬ ವಿಪಿಎಲ್ ಸೀಸನ್ 4 ಫೈನಲ್ ಕ್ಷಣ. ವಿಕೆಟ್ ಪಡೆಯುವ ಅವಕಾಶ.
ಚೀಕು ಕಮಾಲ್ ಕ್ಯಾಚ್ ಕಾಯ್ಚಲ್ಲಿದೆ ಕ್ಷೇತ್ರ ರಕ್ಷಕರು. ಜೀವದಾನ ಶಿಯಾಬ್ ರವರಿಗೆ ಜೀವದಾನ ನೀಡಲಾಗ್ತಾ ಇದೆ. DJ Ashish Mix. ಉತ್ತಮವಾದಂತಹ ದಾಳಿ, ಅತ್ಯುತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇದರೊಂದಿಗೆ 6 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 43, 3 ವಿಕೆಟ್ ನಷ್ಟದಲ್ಲಿ. DJ Ashish Mix. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ ಸೀಸನ್ 4 ಫೈನಲ್ ಕ್ಷಣ ಮೈದಾನದಲ್ಲಿ 6 ಓವರ್ಗಳ ಮುಕ್ತಾಯ ಕಂಡಿದೆ. ತಂಡದ ಒಟ್ಟು ಗಳಿಕೆ 43, 3 ವಿಕೆಟ್ ನಷ್ಟದಲ್ಲಿ. ಈ ಒಂದು ಪಂದ್ಯಾಟಕ್ಕೆ ಪಾರಿತೋಷಿಕವನ್ನು ನೀಡಿದಂತಹ ಹಿತೈಷಿಗಳು ಸೈದು ದುಬಾಯ್, ಅಚ್ಚು ಕೊಚ್ಚಿರವರು. ಚೋರಕ್ಕಿನ ಹೊಡೆತ, ಉಂಬಳ ಮನೆ ಕಮಾಲ್ ಮ್ಯಾಕ್ಸಿಮಮ್. DJ Ashish Mix. 7ನೇ ಓವರ್ ಚಾಲ್ತಿ. ತಂಡದ ಒಟ್ಟು ಮೊತ್ತ 49 ರನ್ಗಳು. ಅರ್ಧ ಶತಕದತ್ತ ತಂಡ. ಇದರೊಂದಿಗೆ ಅರ್ಧ ಶತಕ ಪೂರೈಸಿದೆ ತಂಡದ ಒಟ್ಟು ಗಳಿಕೆ. ಮತ್ತೆ ಥರ್ಡ್ ಅಂಪೈರ್ನತ್ತ ತೀರ್ಪುಗಾರರ ತೀರ್ಪು. ತೀರ್ಪುಗಾರರ ತೀರ್ಪಿಗೆ ಇದೀಗ ಕಾಯ್ತಿದೆ. ಥರ್ಡ್ ಅಂಪೈರ್ ಡಿಸಿಷನ್ ನಾಟ್ ಔಟ್ ಎನ್ನಲಾಗ್ತಾ ಇದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 7ನೇ ಓವರ್ ಚಾಲ್ತಿಯಲ್ಲಿ 51 ರನ್ಗಳು. ವಿರಾಜಪೇಟೆಯ ಕ್ರೀಡಾ ಹಬ್ಬ ಅತಿ ಹೆಚ್ಚಿನ ಮೊತ್ತ ಈ ಒಂದು ಕ್ರೀಡಾಕೂಟಕ್ಕಾಗಿ ಬೇಕಾಗಿದೆ. ಇದಕ್ಕಾಗಿ ಆಯೋಜಕರು ಸರ್ವ ರೀತಿಯಲ್ಲೂ ಕೂಡ ಹಲವಾರು ಹಿತೈಷಿಗಳು ಪ್ರಾಯೋಜಕರನ್ನು ಭೇಟಿಯಾಗಿರುತ್ತಾರೆ. ಹಲವಾರು ಪ್ರಾಯೋಜಕರು ಒಂದು ಕ್ರೀಡಾಕೂಟಕ್ಕೆ ಸಹಕಾರ ನೀಡಲಾಗಿದ್ದು ಪ್ರಮುಖ ಪ್ರಾಯೋಜಕರು. ಈ ಬಾರಿ ಮತ್ತೆ ಬೆರಸಿ ನೋಡುತ್ತಾ ಉಂಬಳ ಮನೆ ಕಮಾಲ್ ಮ್ಯಾಕ್ಸಿಮಮ್.                                                                                                6  4  1 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
ಏಳನೆಯ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 57 ರನ್ನುಗಳು, 57 ರನ್ಸ್. ಮತ್ತೆ ವಿದೂರದಲ್ಲಿ ಮುಂಬಳ ಮೂಲಕ ಮ್ಯಾಕ್ಸಿಮಮ್. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ 47. ಅರ್ಧ ಶತಕ ಬಾರಿಸಲು ಶಂಶೂರ್ ಅವರ ಮೊತ್ತ 47. ಶಂಶೂರ್ ನಿಮ್ಮ ವ್ಯಕ್ತಿಯ ಮೊತ್ತ 47, 3 ರನ್ನುಗಳನ್ನು ಬಾರಿಸಿದೆ. ಆದಲ್ಲಿ ಅರ್ಧ ಶತಕವಾಗಲಿದೆ. ತಂಡದ ಒಟ್ಟು ಮೊತ್ತ 63. ಕ್ರೀಡಾಕೂಟದಲ್ಲಿ ಅರ್ಧ ಶತಕ ಬಾರಿಸಿರುವ 2 ದಾಂಡಿಗರು ಯಾಸರ್ ಅಕೇವ್ ಸ್ಪೈಸಸ್ 11 ತಂಡದ ಆಟಗಾರ, ರಜಾಕ್ ರಾಯಲ್ ಫ್ರೆಂಡ್ಸ್ ತಂಡದ ನಾಯಕ. 3ನೇ ಅರ್ಧ ಶತಕವಾಗಿ ಶಂಶು. ಇದೀಗಾಗಲೇ 49 ರನ್ನುಗಳನ್ನು ಲೀಗ್ನಲ್ಲಿ ಶಂಶು ಅವರು ಬಾರಿಸಿರುತ್ತಾರೆ. 47 ಈ ಒಂದು ಪಂದ್ಯದಲ್ಲಿ. ಸ್ಟೈಲಿಶ್ ಬ್ಯಾಟ್ಸ್ಮನ್ ಶಂಶು, ಕೊಡಗು ಜಿಲ್ಲೆಯ ಲಿಟಲ್ ಮಾಸ್ಟರ್ ಶಂಶು, ಅತಿ ಆಕರ್ಷಕ ರೀತಿಯಾದಂತಹ ಹೊಡೆತಗಾರ, ಯುವ ಕ್ರೀಡಾಪಟು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಶಂಶೂರ್ ಅವರ ಬ್ಯಾಟಿಂಗ್ ವೈಖರಿ. ತಂಡದ ಒಟ್ಟು ಗಳಿಕೆ 7 ಓವರ್ಗಳ ಮುಕ್ತಾಯದಲ್ಲಿ 64 ರನ್ನುಗಳು. ಇಲ್ಲದಿದ್ರು ರ್ಯಾಂಕು, ಬೆರಳ ತುದಿಗೆ ಇಂಕು, ಗೆಲ್ಲೋ ಚಾನ್ಸ್ ನಮ್ದೇನೆ, ಬೇಗ ಕಟ್ಔಟ್ ನಿಲ್ಲಿಸಿ. ಕೊನೆಯ ಓವರ್, 7 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಗಳಿಕೆ 64. ಕೊನೆಯ ಓವರ್, ಬಾಲಿಂಗ್ ದಾಳಿಯಲ್ಲಿ ಶಬ್ಬು. ಶಂಶೂರ್ ಅವರ ವೈಯಕ್ತಿಕ ಮೊತ್ತ 49. ಲೀಗ್ನಲ್ಲೂ ಕೂಡ ಶಂಶು 49 ರನ್ನುಗಳನ್ನು ಬಾರಿಸಿದ್ದಾರೆ. ಇದೀಗ ಮತ್ತೆ ಫೈನಲ್ ನಲ್ಲೂ ಕೂಡ 49 ರನ್ನುಗಳನ್ನು ಬಾರಿಸಿದ್ದಾರೆ. ಅರ್ಧ ಶತಕಕ್ಕೆ 1 ರನ್ ಅವಶ್ಯಕತೆ ಇದೆ. ಸ್ಟ್ರೈಕ್ನಲ್ಲಿ ಶಿಯಾಬ್, 5 ಎಸೆತಗಳು ಉಳಿದಿದೆ. ಅದ್ಭುತವಾದಂತಹ ಗುಟ ರಕ್ಷಣೆ ಮಜೀದ್ ಅವರಿಂದ. ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಗುಟ ರಕ್ಷಣೆ ಮಾಡುತ್ತಿರುವಂತಹ ಆಟಗಾರ ಮಜೀದ್. ಕ್ರೀಡಾಕೂಟದ ಅತ್ಯುತ್ತಮ ಯುವ ಕ್ರೀಡಾಪಟು ಶಬ್ಬು. ಆಕರ್ಷಕವಾದ ಚೀಕು ಕಮಾಲ್ ಕ್ಯಾಚ್. ಚಾಣಕ್ಯ ವಿಕೆಟ್ ಟೇಕರ್ ಆಗಿ ಶಬ್ಬು. ಕ್ರೀಡಾಕೂಟದಲ್ಲಿ 2 ಹ್ಯಾಟ್ರಿಕ್ ವಿಕೆಟ್ ಚೆನ್ನಾಗಿ ನೋಡ್ಕೊಳ್ರು. ಶಬ್ಬರ್ ಅವರು ಕ್ರೀಡಾಕೂಟದ ಅತ್ಯುತ್ತಮ ಆಕರ್ಷಕ ರೀತಿಯಾದ ಎಸೆತಗಾರ.
ಎರಡು ಹ್ಯಾಟ್ರಿಕ್ ವಿಕೆಟ್ ಇರುವಂತಹ ಏಕೈಕ ದಾಳಿಗಾರ ಶಬ್ಬು ಟು ಶಂಶು. ಇದರೊಂದಿಗೆ ಫೈನಲ್ ನಲ್ಲಿ ಅರ್ಧ ಶತಕ ಬಾರಿಸಿದ ದಾಂಡಿಗ ಶಂಶೂರವರು ಚಪ್ಪಾಳೆಯೊಂದಿಗೆ ಕ್ರೀಡಾಕೂಟದ ತೃತೀಯ ಅರ್ಧ ಶತಕ ಕೊಡಗು ಜಿಲ್ಲೆಯ ಲಿಟಲ್ ಮಾಸ್ಟರ್ ಶಂಶು. ಕೊನೆಯ ಎಸೆತ ತಂಡದ ಒಟ್ಟು ಗಳಿಗೆ 66. ರನ್ನುಗಳ ಗುರಿ ಬೆನ್ನಟ್ಟಬೇಕು. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಆಯೋಜಕರು ಈ ಬಾರಿ ಅತ್ಯಂತ ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಆಯೋಜಕರು ಈ ಒಂದು ಕ್ರೀಡಾಕೂಟದ ಸಹಕಾರಕ್ಕಾಗಿ ಸರ್ವ ಹಿತೈಷಿಗಳ ಬಳಿ ಆಗಮಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಲ್ಲಿ ವಿಪಿಎಲ್ ಕ್ರೀಡಾ ಹಬ್ಬವನ್ನು ನಿರೀಕ್ಷೆಗೂ ಮೀರಿ ಆಯೋಜಿಸಿ ಈ ಬಾರಿ 14 ತಂಡಗಳು ಅದೇ ರೀತಿ M9 ಸ್ಪೋರ್ಟ್ಸ್ ನಲ್ಲಿ ಲೈವ್ ನೀಡಲಾಗ್ತಾ ಇದೆ. ಯೂತ್ ಫ್ರೆಂಡ್ಸ್ ನ ಆಯೋಜಕರು ಸರ್ವ ಕ್ರೀಡಾ ಪ್ರೇಮಿಗಳ ಬಳಿಗೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕಾಗಿ ಸರ್ವರು ಕೂಡ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. 14 ತಂಡಗಳು ಅದೇ ರೀತಿ M9 ಸ್ಪೋರ್ಟ್ಸ್ ನಲ್ಲಿ ನಾವು ಈ ಒಂದು ಕ್ರೀಡಾಕೂಟವನ್ನು ಲೈವ್ ಆಗಿ ನೀಡ್ತಾ ಇದ್ದೇವೆ. ಬಹುಶಃ ಕೊಡಗು ಜಿಲ್ಲೆಯಲ್ಲಿ 7 ದಿನಗಳ ಕಾಲ ಲೈವ್ ಬಿಡ್ತಿರುವಂತಹ ಏಕೈಕ ಕ್ರೀಡಾಕೂಟ ಅದು ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ ಆಗಿದೆ. ಸರ್ವರು ಕೂಡ ಈ ಒಂದು ಹಲೋ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಂಡು ದ್ವಿತೀಯ ಇನ್ನಿಂಗ್ಸ್ ಇದೀಗ ಪ್ರಾರಂಭಗೊಳ್ತಾ ಇದೆ. ವಿಪಿಎಲ್ ನ ಯೂತ್ ಫ್ರೆಂಡ್ಸ್ ನ ಆಯೋಜಕರು ಕ್ರೀಡಾ ಹಿತೈಷಿಗಳ ಬಳಿ ಆಗಮಿಸ್ತಾ ಇದ್ದಾರೆ. ಈ ಬಾರಿ M9 ಸ್ಪೋರ್ಟ್ಸ್ ನಲ್ಲಿ ಕ್ರೀಡಾಕೂಟದ ಲೈವ್ ಅದೇ ರೀತಿ ಈ ಬಾರಿ 1 ಲಕ್ಷ ನಗದನ್ನು ನೀಡಲಾಗ್ತಾ ಇದೆ. ಈ ಒಂದು ಕ್ರೀಡಾಕೂಟದ ಹಿತೈಷಿಗಳು ಅದೇ ರೀತಿ ಸರ್ವ ಕ್ರೀಡಾಪಟು ಕ್ರೀಡಾ ಪ್ರೇಮಿಗಳಿಗೆ ಸಹಕಾರವನ್ನು ನೀಡುವಂತೆ ನಿಮ್ಮ ಬಳಿ ಆಗಮಿಸ್ತಾ ಇದ್ದೇವೆ. ಯೂತ್ ಫ್ರೆಂಡ್ಸ್ ನ ಆಯೋಜಕರು ಸರ್ವರು ಕೂಡ ಇದರಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪಂದ್ಯಾಟ ಪ್ರಾರಂಭ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ.
ಪ್ರಥಮ ಇನ್ನಿಂಗ್ಸ್ನಲ್ಲಿ 67, ದ್ವಿತೀಯ ಇನ್ನಿಂಗ್ಸ್ ಇದೀಗ ಪ್ರಾರಂಭಗೊಳ್ತಾ ಇದೆ. ಆಯೋಜಕರಲ್ಲಿ ಶವಾಜ್ ಮಲ್ಲಿ ವೇದಿಕೆ ಆಗಮಿಸಬೇಕು. ಶವಾಜ್ ಮಲ್ಲಿ, ಅದೇ ರೀತಿ ಆಯೋಜಕರಾದ ಶಾಬು ಹಾಗೂ ಶವಾಜ್ ಮಲ್ಲಿ ಆಗಮಿಸಬೇಕು. ದರ್ಶನ್ ರವರ ದಾಳಿ ಪ್ರಾರಂಭ, ಅಗಲ ಚೆಂಡು ಎನ್ನುವಂತಹ ಚಿಹ್ನೆ ಸರಕಾರಿ ರನ್ನುಗಳು ತಂಡಕ್ಕೆ. ವೈಟ್ ಬಾಲ್ ಎನ್ನುವಂತಹ ಚಿಹ್ನೆ ಮದನ್ ಮಡಿಕೇರಿ ಅವರಿಂದ. ರಜಾಕ್ ರವರ ಬ್ಯಾಟ್ ಮುಖಾಂತರ ಮೊದಲ ಲೀಲಾ ಕಾನ್ ಕಮಾಲ್ ಬೌಂಡರಿ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಬಲ ಭೀಮನಂತಿರುವಂತಹ ಕ್ರೀಡಾಪಟು, ಜಿಲ್ಲೆ ಕಂಡಂತಹ ಶ್ರೇಷ್ಠ ಮಟ್ಟದ ದಾಂಡಿಗ, ಕೊಡಗು ಜಿಲ್ಲೆಯ ಮ್ಯಾಕ್ಸಿಮಮ್ಗಳ ಸುಲ್ತಾನ್. ರಸಾಕ್ ಸ್ಟ್ರೈಕ್ ನಲ್ಲಿ ವಿಕೆಟ್ ಕಬಳಿಸುವ ರಕ್ಕಸ ದರ್ಶನ್. ನಿಧಾನಗತಿಯಲ್ಲಿ ತಂಡಕ್ಕೆ ಸಿಂಗಲ್ ರನ್ಗಳಿಗೆ. ಅಫ್ರೋಜ್ ರವರು 3 ಮ್ಯಾಕ್ಸಿಮಮ್ಗಳನ್ನು ಬಾರಿಸಿದಾದಲ್ಲಿ ಕೌಶಿಕ್ ರವರ ವತಿಯಿಂದ ಕೂಡ ನಗದಿನ ಘೋಷಣೆಯಾಗಿದೆ. ಪ್ರತಿ ಪಂದ್ಯದಲ್ಲೂ ಕೂಡ ಇಂದು DRP ರಾಜ್ ಗಣೇಶ್ ಅವರಿಂದ 500 ನಗದು ಪ್ರತಿಯೊಂದು ಮ್ಯಾಕ್ಸಿಮಮ್ಗಳಿಗೆ. ರಜಾಕ್ ಚುರುಕಿನ ಹೊಡೆತಕ್ಕೆ ಯತ್ನ, ಕ್ಯಾಚ್ ಪಡೆಯುವಂತಹ ಒಂದು ಅವಕಾಶವಿದೆ, ಆದರೆ ಕ್ಷೇತ್ರ ರಕ್ಷಕರಿಂದ ಸಫಲತೆ ಇಲ್ಲ. ಫ್ರೇ ಹಿಟ್ ಚೆಂಡಾಗಿದೆ, ವಿಕೆಟ್ ಕೂಡ ನಷ್ಟವಿಲ್ಲ. ತಂಡದ ಒಟ್ಟು ಮೊತ್ತ 9 ರನ್ನುಗಳು. ಮೊದಲ ಓವರ್ ಚಾಲ್ತಿಯಲ್ಲಿ ಬೇರಸಿನ ಹೊಡೆದಕ್ಕೆ ಯತ್ನ ವಿಫಲ. ಚುಕ್ಕಿ ಎಸ್ತ. ಯೂತ್ ಫ್ರೆಂಡ್ಸ್ನ ಆಯೋಜಕರು ಸರ್ವ ಕ್ರೀಡಾ ಹಿತೈಷಿಗಳ ಬಳಿ ಆಗಮಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಸಹಕಾರವನ್ನು ಕೇಳಿ M9 ಸ್ಪೋರ್ಟ್ಸ್ನಲ್ಲಿ ಈ ಒಂದು ಕ್ರೀಡಾಕೂಟದ ಲೈವ್ ಕೂಡ ನಡೀತಾ ಇದೆ. ವಿರಾಜಪೇಟೆ ಜನತೆಯ ಕ್ರೀಡಾ ಅಫ್ರೋಜ್ ರವರ ವಿಕೆಟ್ ನಷ್ಟ. ಚೀಕು ಕಮಾಲ್ ಕ್ಯಾಚ್, ಚಾಣಕ್ಯ ವಿಕೆಟ್ ಟೇಕ. ಚಾಣಕ್ಯ ಕೋಚಿಂಗ್ ಸೆಂಟರ್ ವಿರಾಜಪೇಟೆಯ
ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯ ಫೈನಲ್ ಪಂದ್ಯದ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರ್ ಮುಕ್ತಾಯದ ವೇಳೆ 1 ವಿಕೆಟ್ ನಷ್ಟದಲ್ಲಿ ತಂಡದ ಒಟ್ಟು ಗಳಿಕೆ 9 ರನ್ನುಗಳು. ಉಳಿದಿರುವಂತಹ 42 ಎಸೆತಗಳಲ್ಲಿ 58 ರನ್ನುಗಳ ಗುರಿ ಬೆನ್ನಟ್ಟಬೇಕಾಗಿದೆ. ಮನಮೋಹಕವಾದ ದಾಳಿ, ಮೆಚ್ಚುವಂತಹ ದಾಳಿ, ಚುಕ್ಕಿ ಎಸೆತ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯದ ವೀಕ್ಷಣೆಗೆ ಆಗಮಿಸಿರುವ ಸರ್ವ ಕ್ರೀಡಾಪಟು ಕ್ರೀಡಾ ಪ್ರೇಮಿಗಳ ಬಳಿ, ಕ್ರೀಡಾ ಹಿತೈಷಿಗಳ ಬಳಿ ನಮ್ಮ ಯೂತ್ ಫ್ರೆಂಡ್ಸ್ನ ಪದಾಧಿಕಾರಿಗಳು ಕ್ರೀಡಾಕೂಟಕ್ಕಾಗಿ ಈ ಸಹಾಯಸ್ಥವನ್ನು ನಿಮ್ಮ ಮುಂದೆ ಗೆಲ್ತಾ ಇದ್ದೇವೆ. ಈ ಒಂದು ಕ್ರೀಡಾಕೂಟಕ್ಕೆ ಅತಿ ಹೆಚ್ಚಿನ ಖರ್ಚು ವೆಚ್ಚಗಳಿದ್ದು ಸರ್ವರು ಕೈ ಜೋಡಿಸಬೇಕಾಗಿ ವಿನಂತಿ. ರಸಾಕ್ರವರ ಬಲಿ ಪಡೆಯುವ ಅವಕಾಶ. ಬೃಹತ್ ಬಲಿ ಇಡೀ ಮೈದಾನದ ಟೀಮ್ ಸ್ಪಿರಿಟ್ ತಂಡದ ಕ್ರೀಡಾ ಪ್ರೇಮಿಗಳು ಸಡಗರ ಸಂಭ್ರಮದಲ್ಲಿ ಶಿಯಾಬ್ರವರಿಂದ ತಂಡದ ರಸಾಗ್ರವರ ಕ್ರೀಡಾ ಮನೋಭಾವನೆ ಬೆಳೆದಂತಹ ಶಿಯಾಬ್ ಬೃಹತ್ ಬಲಿ ಪಡೆದುಕೊಂಡಿದೆ. ರಸಾಕ್ ವಿಕೆಟ್ ನಷ್ಟವಾಗಿದೆ. ಫೈನಲ್ ನಲ್ಲಿ ರಸಾಕ್ ರವರ ತಂಡಕ್ಕೆ ಆಸರೆಯಾಗಲಿಲ್ಲ. ಬಹುದೊಡ್ಡ ಆಘಾತ ಕಂಡಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಬದಲಾಗಬಲ್ಲಂತಹ ಪಂದ್ಯ ಕ್ರಿಕೆಟ್. ರಸಾಕ್ ವಿಕೆಟ್ ನಷ್ಟ ತಂಡಕ್ಕೆ ತುಂಬಲಾಗದ ನಷ್ಟವಾಗಿದೆ. ತೀರ್ಪುಗಾರರ ಗಮನಕ್ಕೆ, ದಯವಿಟ್ಟು ತಂಡದ ನಾಯಕರಿಗೆ ಪ್ರತಿಯೊಂದು ಚೆಂಡಿನಲ್ಲಿಯೂ ಕೂಡ ಕಿವಿ ಮಾತಿಗೆ ಅವಕಾಶ ನೀಡಬೇಡಿ. 4 ಓವರ್ಗಳಿಗೆ ವಿರಾಮ ಇರುತ್ತೆ ಹಾಗೂ ಕ್ರಿಟಿಕಲ್ ಸ್ಟೇಜ್ಗಳಲ್ಲಿ ಮಾತ್ರ ನೀಡಿ. ಇದು ಇನ್ನು 2ನೇ ಓವರ್ ಅಷ್ಟೇ. ಆದಷ್ಟು ಬೇಗ ಮುಂದುವರಿಸಿ. ತಂಡದ ಒಟ್ಟು ಗಳಿಕೆ 9 ರನ್ನುಗಳು ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಬಲವಾದ ಮನವಿ ತೀರ್ಪುಗಾರರಿಂದ ನಕಾರ. 4 ಎಸೆತಗಳಲ್ಲಿಯೂ ಯಾವುದೇ ರನ್ ಗಳಿಕೆ ಆಗಲಿಲ್ಲ. ಫೈನಲ್ ನಲ್ಲಿ ಕಮಾಲ್ ತೋರಿಸುತ್ತಿರುವ ಟೀಮ್ ಸ್ಪಿರಿಟ್ ತಂಡದ ಪ್ರಮುಖ ಅಸ್ತ್ರ ಶಿಯಾಬ್. ಪ್ರಥಮ ಪಂದ್ಯದಿಂದ ಫೈನಲ್ ವರೆಗೂ ಕೂಡ ಅದ್ಭುತ ರೀತಿಯಾದಂತಹ ದಾಳಿ ಶಿಯಾಬ್. ಮತ್ತೆ ಮನಮೋಹಕವಾದಂತಹ ಎಸೆತ, 5ನೇಯ ಚುಕ್ಕಿ ಎಸೆತ. ಫೈನಲ್ ನಲ್ಲಿ ಮೇಡ್ ಇನ್ ಓವರ್ ಮಾಡುವ ತವಕದಲ್ಲಿ ವಿಕೆಟ್ ಕಬಳಿಸಬಲ್ಲಂತಹ ಅತಿ ಕಲಾತ್ಮಕ ರೀತಿಯಾದಂತಹ ಚಾಣಾಕ್ಷತ ರೀತಿಯಾದಂತಹ ಕೈ ಚಳಕತೆ ಇರುವಂತಹ ದಾಳಿಗಾರ, ವಿಕೆಟ್ ಕಬಳಿಸುವ ರಕ್ಕಸ ಶಿಯಾಬ್. ಶಿಯಾಬ್ ಚೂ ಅಕೀಬ್. ಮೇಡ್ ಇನ್ ಓವರ್, ಫೈನಲ್ ಪಂದ್ಯಾಟದಲ್ಲಿ ಮೇಡ್ ಇನ್ ಓವರ್ ಮಾಡಿದಂತಹ ದಾಳಿಗಾರ ಶಿಯಾಬ್. ಎರಡು ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ
9 ರನ್ಗಳು. 36 ಎಸೆತದಲ್ಲಿ 58 ರನ್ಗಳ ಗುರಿ ಬೆನ್ನಟ್ಟಬೇಕಾಗಿದೆ. ಯೂತ್ ಫ್ರೆಂಡ್ಸ್ ನಮ್ಮ ಪದಾಧಿಕಾರಿಗಳು ಕ್ರೀಡಾಕೂಟದಲ್ಲಿ ಆಗಮಿಸಿರುವ ಕ್ರೀಡಾ ಪ್ರೇಮಿಗಳ ಬಳಿ ಕ್ರೀಡಾಕೂಟಕ್ಕಾಗಿ ಸಹಾಯಸ್ತವನ್ನು ಕೇಳ್ತಾ ಆಗ್ತಾ ಇದೆ. ಕ್ರೀಡಾಕೂಟಕ್ಕೆ ಅತಿ ಹೆಚ್ಚಿನ ಮೊತ್ತದ ಖರ್ಚಿನ ವೆಚ್ಚವಿದ್ದು ಸರ್ವರು ಕೈ ಜೋಡಿಸಬೇಕಾಗಿ ವಿನಂತಿ. ಆಫ್ಸೈಡ್ ಬ್ಯಾಕ್ ಬಾರಿಸಿದ ಚೆಂಡು ಬೌಂಡರಿ ಎತ್ತ ಸಾಗಿದೆ. ಇದರೊಂದಿಗೆ ತಂಡದ ಒಟ್ಟು ಮೊತ್ತ 3ನೇ ಓವರ್ನ ಚಾಲ್ತಿಯಲ್ಲಿ 10 ರನ್ಗಳು. ರಕ್ಷಣಾತ್ಮಕ ರೀತಿಯಾದಂತಹ ಆಟ. ಮತ್ತೊಂದು ಸಿಂಗಲ್ ರನ್ಗಳಿಗೆ ಚೋರಕ್ಕಿನ ರಕ್ಷಣಾತ್ಮಕ ರೀತಿಯಾದಂತಹ ದಾಳಿ, ರಕ್ಷಣಾತ್ಮಕ ರೀತಿಯ ಆಟಕ್ಕೆ ಮುಂದಾಗ್ತಾ ಇದೆ ಮೈದಾನದಲ್ಲಿ. ಆಡಿರುವ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ ಮೊದಲು ಬ್ಯಾಟ್ ಮಾಡಿ ಗೆಲುವಿನ ನೆಗೆ ಬೇರುತ್ತಿರುವಂತಹ ಏಕೈಕ ತಂಡ ಟೀಮ್ ಸ್ಪಿರಿಟ್. ಆದರೆ ಫೈನಲ್ ನಲ್ಲಿ ಇದೀಗ ರಾಯಲ್ಸ್ ತಂಡ, ರಾಯಲ್ ಫ್ರೆಂಡ್ಸ್ ತಂಡ ಪ್ರತಿ ಹೋರಾಟದಲ್ಲಿ ಅತಿ ಕಲಾತ್ಮಕ ಶೈಲಿಯ ದಾಳಿ, ಚಾಣಾಕ್ಷದ ರೀತಿಯಾದಂತಹ ದಾಳಿ. ಕೊನೆಯ 2 ಎಸೆತ ಉಳಿದಿದೆ. ತಂಡದ ಒಟ್ಟು ಗಳಿಕೆ 11. ದರ್ಶನ್ ರವರಿಂದ ಚುರುಕಿನ ಎಸೆತ, ಮತ್ತೆ ಬೌಂಡರಿ ಭಾಗ ಬಾರಿಸಿ ಚೆಂಡು ಕೇವಲ 1 ರನ್ಗಳಿಗೆ ತೃಪ್ತಿ. ಮತ್ತೆ ರಕ್ಷಣಾತ್ಮಕ ರೀತಿಯ ದಾಳಿ, ಮತ್ತೊಂದು ರನ್ಗಳ ಸೇರ್ಪಡೆ. ಇದರೊಂದಿಗೆ 3 ಓವರ್ಗಳ ಮುಕ್ತಾಯ ಕಂಡಿದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟು ಗಳಿಕೆ 13. ಉಳಿದಿರುವ 30 ಎಸೆತಗಳಲ್ಲಿ 54 ರನ್ಗಳ ಗುರಿ ಬೆನ್ನಟ್ಟಬೇಕಾಗಿದೆ. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ ಪ್ರಥಮ ವರ್ಷ ಚಾಂಪಿಯನ್ ಆದಂತಹ ತಂಡ ಕೌಬಾಯ್ಸ್ ವಿರಾಜ್ಪೇಟ್. ದ್ವಿತೀಯ ವರ್ಷ ಮನ್ನಾ ಸೂಪರ್ ಕಿಂಗ್. ಕಳೆದ ಬಾರಿ ಟೀಮ್ ಸ್ಪಿರಿಟ್ ವಿರಾಜ್ಪೇಟ್. ಇದೀಗ 4ನೇ ವರ್ಷದ ಕ್ರೀಡಾಕೂಟ. ಸರ್ವರು ಕೂಡ ಕುತೂಹಲದಿಂದ ನೋಡುತ್ತಿರುವಂತಹ ಫೈನಲ್ನ ಚಾಂಪಿಯನ್ ತಂಡ ಕೆಲವೇ ಕ್ಷಣಗಳ ನಿರ್ಧಾರವಾಗಲಿದೆ. ಪ್ರಬಲ ಬಿರುಸಿನ ಹೊಡೆತ, ಬೌಂಡರಿ ಎತ್ತ ಚೆಂಡು, ಮತ್ತೊಂದು ಸಿಂಗಲ್ ರನ್ ಗಳಿಕೆ. ಇದರೊಂದಿಗೆ ತಂಡದ ಒಟ್ಟು ಗಳಿಕೆ 14 ರನ್ಗಳು. 4ನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಗಳಿಕೆ 14. ವಿರಾಜ್ಪೇಟ್ ಪ್ರೀಮಿಯರ್ ಲೀಗ್ನ 4ನೆಯ ಆವೃತ್ತಿಯ ಫೈನಲ್ ಪಂದ್ಯದ ವೀಕ್ಷಣೆಯಲ್ಲಿ ಕೊಡಗು ಜಿಲ್ಲೆಯ ಹಾಗೂ ವಿರಾಜಪೇಟೆಯ ಹಲವಾರು ಕ್ರೀಡಾ ಪ್ರೇಮಿಗಳು ಮೈದಾನದ ಸುತ್ತು ಭಾಗದಲ್ಲಿಯೂ ಕೂಡ ಫೈನಲ್ ಪಂದ್ಯದ ವೀಕ್ಷಣೆ. ಪಂದ್ಯ ಏಕಮುಖವಾಗಿ ಸಾಗ್ತಾ ಇದೆ ಮೊದಲ 4 ಓವರ್ಗಳಲ್ಲಿ. ಮತ್ತೆ ಚುಕ್ಕಿಸ್ತಾ
ರಾಯಲ್ ಫ್ರಾನ್ಸ್ ತಂಡ ಚಾಂಪಿಯನ್ ಆಗದಲ್ಲಿ ಪ್ರಥಮ ಚಾಂಪಿಯನ್ ಪಟ್ಟವಾಗಿರುತ್ತೆ. ಟೀಮ್ ಸ್ಪಿರಿಟ್ ತಂಡ ಚಾಂಪಿಯನ್ ಆಗಿದ್ದಲ್ಲಿ ದಾಖಲೆ ನಿರ್ಮಿಸಲಿದೆ ಸತತ 2 ಬಾರಿ ಎನ್ನುವ ಹೆಗ್ಗಳಿಕೆಯಲ್ಲಿ. ಜಾಕಿರ್ ಹಾಗೂ ಫೈಸಲ್ ರವರು ಮ್ಯಾಕ್ಸಿಮಮ್ ಬಾರಿಸಿದಂತಹ ಅಕೀಬ್ ರವರಿಗೆ ಅಫ್ತಾಬ್ ರವರಿಗೆ ನಗದನ್ನು ನೀಡಲಾಗಿದೆ. ವಿರಾಜಪೇಟೆಯ ಕ್ರೀಡಾ ಹಬ್ಬ ವಿರಾಜಪೇಟೆ ಪ್ರೀಮಿಯರ್ ಲೀಗ್ನ ಎಲ್ಲ ಕ್ಷಣಗಳನ್ನು ಕೂಡ ಚಿತ್ರೀಕರಿಸುತ್ತಿರುವಂತಹ ನಮ್ಮ ಎಮ್ನೆಂಟ್ ಸ್ಪೋರ್ಟ್ಸ್ ನ ಛಾಯಾಗ್ರಾಹಕರು. ಅದ್ಭುತ ದಾಳಿ, ಮನಮೋಹಕವಾದಂತಹ ದಾಳಿ. ಇದರೊಂದಿಗೆ 4 ಓವರ್ಗಳ ಮುಕ್ತಾಯ. ತಂಡದ ಒಟ್ಟು ಗಳಿಕೆ 17 ರನ್ನುಗಳು. 24 ಎಸೆತಗಳಲ್ಲಿ 50 ರನ್ನುಗಳ ಗುರಿ. ಅಫ್ತಾಬ್ ರವರು ಒಂದು ಮ್ಯಾಕ್ಸಿಮಮ್ ಬಾರಿಸಿದೆ. ಆದಲ್ಲಿ ಕೆಪಿ ಫೈಸಲ್ ಹಾಗೂ ಜಾಕೀರ್ ಮೆಟ್ರವರ ವತಿಯಿಂದ 1000 ನಗದಿನ ಘೋಷಣೆಯಾಗಿದೆ. ಉಳಿದಿರುವ 24 ಎಸೆತದಲ್ಲಿ ಒಂದು ಪಂದ್ಯಾಟವನ್ನು ತನ್ನದಾಗಿಸಲು 50 ರನ್ನುಗಳ ಗುರಿ ಬೆನ್ನಟ್ಟಬೇಕಾಗಿದೆ. ವಿರಾಜಪೇಟೆಯ ಕ್ರೀಡಾ ಹಬ್ಬ ವಿಪಿಎಲ್ ಸೀಸನ್ 4 ಚಾಂಪಿಯನ್ ತವಕದಲ್ಲಿದೆ ತಂಡಗಳು. ಟೀಮ್ ಸ್ಪಿರಿಟ್ 1 ಹೆಜ್ಜೆ ಮುನ್ನಡೆಯಲ್ಲಿ. ಈ ಒಂದು ಕ್ರೀಡಾಕೂಟದ ಫೈನಲ್ನ ಕ್ಷಣವಾದ ಕೊನೆಯ ಗಳಿಗೆಯಲ್ಲಿ ಚಾಂಪಿಯನ್ ಆಗುವಂತಹ ತವಕದಲ್ಲಿದೆ ಟೀಮ್ ಸ್ಪಿರಿಟ್ ತಂಡ.
ವಿನೋರ್ ಅವರಿಂದ ಅತಿ ಆಕರ್ಷಕವಾದ ಚಿಕು ಕಮಾಲ್ ಕ್ಯಾಚ್, ಚಾಣಕ್ಯ ವಿಕೆಟ್ ಟೇಕ. ವಿರಾಜಪೇಟೆಯ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿರುವಂತಹ ಮೊಹಮ್ಮದ್ ರಾಫಿರ್ ಅವರು ಕೂಡ ವೇದಿಕೆಯಲ್ಲಿ, ಅವರು ಕೂಡ ಹೃದಯಪೂರ್ವಕವಾದ ಸ್ವಾಗತ. ಮತ್ತೊಂದು ವಿಕೆಟ್ ನಷ್ಟ. ಕೊನೆಯ ಅತಿ ಕಿರಿಯ ಕ್ರೀಡಾಪಟುಗಳಲ್ಲೊಬ್ಬ ನೌಮಾನ್, ಜೆರ್ಸಿ ನಂಬರ್ 10. ಪಂದ್ಯಾಟ ಏಕಮುಖವಾಗಿ ಸಾಗ್ತಾ ಇದೆ. ತಂಡದ ಒಟ್ಟು ಗಳಿಕೆ 18. 19 ಎಸೆತಗಳಲ್ಲಿ 49 ರನ್ಗಳ ಗುರಿ ಬೆನ್ನಟ್ಟಬೇಕಾಗಿದೆ. 19 ಬಾಲ್ 49 ರನ್ಸ್ ಟು ವಿನ್. ಈ ಒಂದು ಓವರ್ನಲ್ಲಿ ಕೇವಲ 1 ರನ್ಗಳು ಮಾತ್ರ. ತಂಡದ ಒಟ್ಟು ಮೊತ್ತ 18 ರನ್ಗಳು. ಫೈನಲ್ ಪಂದ್ಯ ಏಕಮುಖವಾಗಿ ಸಾಗ್ತಾ ಇದೆ. ಪ್ರತಿ ಹೋರಾಟ ನೀಡ್ತಾ ಇಲ್ಲ ರಾಯಲ್ ಫ್ರೆಂಡ್ಸ್ ತಂಡ. ಸತತ 2 ಬಾರಿ ಚಾಂಪಿಯನ್. ಸಂಶಯ ಆದಷ್ಟು ಬೇಗ, ಸಮಯ ಮೀರಿದೆ. ಇನ್ನು 18 ಎಸೆತಗಳು ಉಳಿದಿದೆ. 18 ಎಸೆತದಲ್ಲಿ 49 ರನ್ಗಳು. ಪಂದ್ಯ ಯಾವುದೇ ಕ್ಷಣದಲ್ಲೂ ಬದಲಾಗಬಹುದು. ನೌಮಾನ್ ಹಾಗೂ ಮಜೀದ್ ರವರು ಕಣದಲ್ಲಿದ್ದಾರೆ. ಶಿಯಾಬ್ ಟು ಮಜೀದ್. ಬಲವಾದ ಹೊಡೆತ, ರಕ್ಷಣಾತ್ಮಕ ಆಟ, ಕ್ಯಾಚ್ ಆಗುವ ಸಂಭವವಿತ್ತು. ತಂಡದ ಮೊತ್ತಕ್ಕೆ 3 ರನ್ನುಗಳ ಸೇರ್ಪಡೆ. ಮತ್ತೊಮ್ಮೆ ಶಿಯಾಬ್ ರವರು ತಯಾರಿಯಲ್ಲಿ. ಸ್ಟ್ರೈಕ್ನಲ್ಲಿ ನೌಮನ್, ನಾನ್ ಸ್ಟ್ರೈಕ್ನತ್ತ ಮಜೀದ್, ಎಡಗೈ ದಾಂಡಿಗ. ಶಿಯಾಬ್ ರವರ ಗುರಿ ಇಟ್ಟ ಎಸೆತ ನೌಮನ್ ರವರಿಗೆ, ನಾನ್ ಸ್ಟ್ರೈಕ್ ನಲ್ಲಿ ಮಜೀದ್. ಕಾಲೇಜ್ ಎಂಡಿನಿಂದ ಶಿಯಾಬ್. ರಕ್ಷಣಾತ್ಮಕ ಆಟ, ಯಾವುದೇ ರನ್ ಗಳಿಕೆ ಇಲ್ಲ, ಸಂಪೂರ್ಣ ವಿಫಲ. ಶಿಯಾಬ್ ರವರ ಬೌಲಿಂಗ್ ವೇಗದ ಮಿತಿಯನ್ನು ಅಳೆಯಲಾಗದೆ ಸಂಪೂರ್ಣ ವಿಫಲ. ಮತ್ತೊಮ್ಮೆ ತಯಾರಿಯಲ್ಲಿ ಶಿಯಾಬ್, ಕಾಲೇಜ್ ಎಂಡಿನಿಂದ. ಸ್ಟ್ರೈಕ್ ನಲ್ಲಿ ನೌಮನ್. ಬಲವಾದ ಹೊಡೆದ ಗಾಳಿಯಲ್ಲಿ ಚೆಂಡು. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ನುಗಳ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 22 ರನ್ನುಗಳು. ಮತ್ತೊಮ್ಮೆ ತಯಾರಿಯಲ್ಲಿ ಶಿಯಾಬ್. ರಕ್ಷಣಾತ್ಮಕ ಆಟ ಮಜೀದ್ ಅವರಿಂದ. ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಯಾವುದೇ ರನ್ ಗಳಿಕೆ ಇಲ್ಲ.
ಮತ್ತೊಮ್ಮೆ ತಯಾರಿಯಲ್ಲಿ ಶಿಯಾಬ್ ಟು ಮಜೀದ್ ಬಿರುಬಿರುಸಿನ ದಾಂಡಿಗ ಅನುಭವಸ್ಥ ಕ್ರೀಡಾಪಟು. ರಕ್ಷಣಾತ್ಮಕ ಆಟಕ್ಕೆ ಯತ್ನ ಸಂಪೂರ್ಣ ವಿಫಲ. ಶಿಯಾಬ್ ಅವರ ಬೌಲಿಂಗ್ ವೇಗದ ಮಿತಿಯನ್ನು ಅಳೆಯಲಾಗದೆ ಸಂಪೂರ್ಣ ವಿಫಲ. ಮತ್ತೊಮ್ಮೆ ಕಾಲೇಜ್ ಎಂಡಿನಿಂದ ತಯಾರಿಯಲ್ಲಿ ಶಿಯಾಬ್ ಟು ಮಜೀದ್. ನಾನ್ ಸ್ಟ್ರೈಕ್ನಲ್ಲಿ ಉದಯೋನ್ಮುಖ ಆಟಗಾರ ನೌಮನ್. ಬಲವಾದ ಹೊಡೆತ ಆಫ್ ಸೈಡ್ ಕಡೆಗೆ, ಚುರುಕಿನ ಹೊಡೆತ, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ, ದಾಂಡಿಗರ ಮಧ್ಯ ಹೊಂದಾಣಿಕೆಯ ಓಟ, ತಂಡದ ಮೊತ್ತಕ್ಕೆ ಜೋಡಿ ಓಟಗಳ ಸೇರ್ಪಡೆ. ಇದರೊಂದಿಗೆ ಓವರ್ನ ಮುಕ್ತಾಯದ ಘೋಷಣೆ. ತಂಡದ ಒಟ್ಟು ಮೊತ್ತ 24 ರನ್ನುಗಳು. ಈ ಒಂದು ಸ್ಪಿರಿಟ್ಸ್ ತಂಡದಲ್ಲಿ ಆಡುತ್ತಿರುವಂತಹ ಮಂಜೂರ್ ಅವರ ಹುಟ್ಟುಹಬ್ಬ ಕೂಡ ಇವತ್ತು. ಜರ್ಸಿ ನಂಬರ್ 15 ಮಂಜೂರ್ ಅವರಿಗೆ ವಿಪಿಎಲ್ ಬಳಗದ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮಂಜೂರ್ ಅವರಿಗೆ ವಿಪಿಎಲ್ ಬಳಗದ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಂಜೂರ್ ಅವರಿಗೆ. ಮತ್ತೊಮ್ಮೆ ಗಣೇಶ್ ಅವರ ತಯಾರಿಯಲ್ಲಿ ಗಣೇಶ್ ಟು ನೌಮನ್. ಬಲವಾದ ಹೊಡೆತ ಗಾಳಿಯಲ್ಲಿ ಚೆಂಡು. ತಂಡದ ಮೊತ್ತಕ್ಕೆ ದಾಂಡಿಗರ ಮಧ್ಯೆ ಹೊಂದಾಣಿಕೆ ಓಟ, ತಂಡದ ಮೊತ್ತಕ್ಕೆ 2 ರನ್ನುಗಳ ಸೇರ್ಪಡೆ. Ten ball, 41 runs to win. ಮೆಲ್ರಾಯ್ ಲೋಬರ್ ಅವರು ಕೂಡ ನಗದನ್ನು ಘೋಷಣೆ ಮಾಡಲಾಗಿದೆ. ಮೆಲ್ರಾಯ್ ಲೋಬರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿಯೊಂದು ಮ್ಯಾಕ್ಸಿಮಮ್ ಗಳಿಗೆ DRP ರಾಜ್ ಗಣೇಶ್ ಅವರ ವತಿಯಿಂದ 500 ನಗದನ್ನು ಕೂಡ ನೀಡಲಾಗುತ್ತೆ. ಮೆಲ್ರಾಯ್ ಲೋಬ ಹಾಗೂ DRP ರಾಜ್ ಗಣೇಶ್ ಅವರಿಗೆ ಕೂಡ ಧನ್ಯವಾದಗಳು. ಚೌರಕ್ಕಿನ ಹೊಡೆತಕ್ಕೆ ವಿಫಲ. ಈ ಬಾರಿ ಇದೀಗ ಕೊನೆಯ ಹಂತಕ್ಕೆ ತಲುಪ್ತಾ ಇದೆ ಪಂದ್ಯ. ಸತತ 2ನೆಯ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಮುತ್ತಿಟ್ಟು ವಿರಾಜಪೇಟೆಯ ಸಂಕೇತವಾಗಿರುವ ಕ್ಲಾಕ್ ಟವರ್ ನ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವಂತಹ ಕ್ಷಣಕ್ಕೆ ಇದೀಗ ಟಿ ಸ್ಪಿರಿಟ್ ತಂಡ 1 ಹೆಜ್ಜೆ ಮುಂದೆ ಇದೆ. ರಾಯಲ್ ಫ್ರೆಂಡ್ಸ್ ತಂಡದ ಹೋರಾಟ ಕೊನೆಯ ಕ್ಷಣದಲ್ಲೇ ಎಡವ್ತಾ ಇದೆ. ಲೀಗ್ ನಲ್ಲಿ ಅತಿ ಆಕರ್ಷಕ ರೀತಿಯಲ್ಲಿ ಆಡಿದ ತಂಡ ಫೈನಲ್ ನಲ್ಲಿ ಪಂದ್ಯಾಟ ಏಕಮುಖವಾಗಿ ಸಾಗ್ತಾ ಇದೆ. ಮಜೇದ್ ರವರ ಬ್ಯಾಟ್ ಮುಖಾಂತರ ಚುರುಕಿನ ಹೊಡೆತ, ಬೌಂಡರಿ ಭಾಗದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ. 2ನೇ ರನ್ನಿಗಾಗಿ ಒಟ್ಟ 2 ರನ್ನುಗಳ ಪೂರೈಕೆ. ಏಟ್ ಬಾಲ್ 38 ರನ್ಸ್ ಟು ವಿನ್. ಆಯೋಜಕರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ. ಆಯೋಜಕರೆಲ್ಲರೂ ಕೂಡ ಪಂದ್ಯಾಟ ಮುಗಿದ ತಕ್ಷಣ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ. ಬೌಂಡರಿ ಎತ್ತ ಚೆಂಡು, 4 ರನ್ನುಗಳ ಸೇರ್ಪಡೆ. ಯೂತ್ ಫ್ರೆಂಡ್ಸ್ ನ ಆಯೋಜಕರು ಅದೇ ರೀತಿ Seven ball, 34 runs to win. ಮತ್ತೆ ಚುಕ್ಕಿ ಎಸ್ತ 6 ಎಸ್ತದಲ್ಲಿ 34 ರನ್ನುಗಳ ಗುರಿ ಬೆನ್ನಟ್ಟಬೇಕಾಗಿದೆ. ಯೂತ್ ಫ್ರೆಂಡ್ಸ್ ನ ಆಯೋಜಕರೆಲ್ಲರೂ ಕೂಡ ವೇದಿಕೆ ಆಗಮಿಸಿ ಆದಷ್ಟು ಬೇಗ ವೇದಿಕೆ ಸಿದ್ಧಪಡಿಸಬೇಕಾಗಿ ವಿನಂತಿ.
ವಿರಾಜಪೇಟೆಯ ಕ್ರೀಡಾ ಹಬ್ಬ ವಿರಾಜಪೇಟೆ ಪ್ರೀಮಿಯರ್ ಲೀಗ್ ನ ಕಳೆದ 6 ದಿನಗಳಿಂದ ನಡೆದಂತ ಬಂದಿದೆ. ಈಗ 7ನೆಯ ದಿನದ ಕೊನೆಯ ಗಳಿಗೆಯಲ್ಲಿ ಆಕ್ರಮಿಸಿದ ಎನ್ನುವಂತಹ ತೀರ್ಪು. ವಿರಾಜಪೇಟೆ ಜನತೆಯ ಕ್ರಿಕೆಟ್ ಕ್ರೀಡಾ ಹಬ್ಬದ ಫೈನಲ್ ಪಂದ್ಯದ ಮುಕ್ತಾಯದ ಕ್ಷಣದತ್ತ. ಫೈನಲ್ ಪಂದ್ಯ ಮುಕ್ತಾಯವಾದ ತಕ್ಷಣ ಹಲವಾರು ವಿಶೇಷವಾದಂತಹ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ. ಸರ್ವರು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿ. ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಕೂಡ ಒಂದು ಅವಕಾಶವಿದೆ. ಈ ಪಂದ್ಯ ಮುಕ್ತಾಯವಾದ ತಕ್ಷಣ ಲಕ್ಕಿ ಡಿಪ್ ಡ್ರಾ ನಡೆಯಲಿದೆ. ಸರ್ವರು ಕೂಡ ಕಾತರದಿಂದ ಕಾಯ್ತಿರುವಂತಹ ಲಕ್ಕಿ ಡಿಪ್ ಡ್ರಾ ಕೂಡ ಫಲಿತಾಂಶ ಹೊರಬೀಳಲಿದೆ. ಅದೇ ರೀತಿ ಸರ್ವರಿಗೂ ಕೂಡ ಒಂದು ಸರ್ಪ್ರೈಸ್ ಕೂಡ ಇದೆ. ಸರ್ವರು ಕೂಡ ಪಂದ್ಯಾಟ ಮುಕ್ತಾಯವಾದ ತಕ್ಷಣ ಸಕ್ರಿಯ ಸಂಶಯ ಆದಷ್ಟು ಬೇಗ ಮುಂದುವರಿಸಿ. ಕೊನೆಯ ಗಳಿಗೆ ಅತಿ ಆಕರ್ಷಕವಾದ ದಾಳಿ. ವಿರಾಜಪೇಟೆ ಪ್ರೀಮಿಯರ್ ಲೀಗ್ ನ ಫೈನಲ್ ಗೆ ಅರ್ಹತೆ ಪಡೆದಂತಹ ಟೀಮ್ ಸ್ಪಿರಿಟ್ ಹಾಗೂ ರಾಯಲ್ ಫ್ರೆಂಡ್ಸ್ ತಂಡದ ಫೈನಲ್ ಕ್ಷಣ ಇದೆ. ಈಗ ಗೆಲುವಿನ ನಗ ಬೇರುವ ತವಕದಲ್ಲಿ ಟೀಮ್ ಸ್ಪಿರಿಟ್ಸ್ ತಂಡ. ಸರ್ವರಿಗೂ ಕೂಡ ಒಂದು ಸರ್ಪ್ರೈಸ್ ಇದೆ. ಶೀಟ್ ಮೇಲೆ ಬಾರಿಸಿದಂತಹ ನ್ಯಾಷನಲ್ ಇಂಜಿನಿಯರ್ ವರ್ಕ್ಸ್ ಇವರ ವತಿಯಿಂದಲೂ ಕೂಡ ನಗದನ್ನು ನೀಡಲಾಗಿದೆ ರಜಾಕ್ ರವರಿಗೆ. ಸರ್ವರು ಕೂಡ ಪಂದ್ಯಾಟ ಮುಗಿದ ತಕ್ಷಣ ನಾವು ಪಾರಿತೋಷಕವನ್ನು ಕೊಡ್ತೇವೆ. ಸರ್ವರು ಮೈದಾನದ ಭಾಗಕ್ಕೆ ಆಗಮಿಸಬೇಕು ಪಂದ್ಯ ಮುಕ್ತಾಯ ತಕ್ಷಣ. ಇದರೊಂದಿಗೆ ದ್ವಿತೀಯ ಬಾರಿ ಚಾಂಪಿಯನ್ ಆದಂತಹ ತಂಡ ಟೀಮ್ ಸ್ಪಿರಿಟ್ಸ್. ಆಯೋಜಕರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿ ಆದಷ್ಟು ಬೇಗ. ಸರ್ವ ಆಯೋಜಕರು ದಯವಿಟ್ಟು ಬಾಲ್ ಸ್ಟಾಪರ್ ಯಾರು ಕೂಡ ಡ್ಯಾಮೇಜ್ ಮಾಡಬೇಡಿ. ಎಲ್ಲರೂ ಮೈದಾನದ ಭಾಗಕ್ಕೆ ಆಗಮಿಸಿ. ಇದೀಗ ಪಾರಿತೋಷಕವನ್ನು ವಿತರಿಸುವಂತಹ ಒಂದು ಕ್ಷಣ. ಸರ್ವರು ಕೂಡ ಒಂದು ಸರ್ಪ್ರೈಸ್ ಇದೆ. ಸರ್ವರು ಕೂಡ ಆಗಮಿಸಿ. ಅದೇ ರೀತಿ ಈ ವರ್ಷದ ಚಾಂಪಿಯನ್ ಆದಂತಹ ತಂಡ ಟೀಮ್ ಸ್ಪಿರಿಟ್. ಮತ್ತೆ ದ್ವಿತೀಯ ಬಾರಿ ದಾಖಲೆ ನಿರ್ಮಿಸಿದ ಟೀಮ್ ಸ್ಪಿರಿಟ್ ತಂಡ.